ಯಾವಾಗ ಪಂಚಾಯತಿಗೆ ಬಂದ್ರಿ ಸರ್ ನೀವು ಮೊದಲ ಮೆಂಬರ್ ಆಗಿ? ನಮ್ದು ಇದೇ ಮೊದಲನೇ ವರ್ಷ. ಮೊದಲನೇ ಬಾರಿ ಪಂಚಾಯತಿಗೆ ಬಂದು ಪಂಚಾಯತಿ ಸದಸ್ಯರಾಗಿ ಮೊದಲನೇ ಬಾರಿಗೆ ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ಹಿಡಿದಿದ್ದೀರಾ. ಸರ್, ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ದೀರಾ. ಏನಾದ್ರೆ ನಮಗೆ ತಿಳಿದಾಗ ಏನಾಗ್ತದೆ ಅಂದ್ರೆ, ಪಂಚಾಯತಿ ಅಂದ ತಕ್ಷಣ ನಾವು ಪಂಚಾಯತ್ ಗ್ರಾಮ ಪಂಚಾಯತ್ ಆಕ್ಟ್ ಯಾವ ಕಾರಣಕ್ಕೆ ಜಾರಿಗೆ ಬಂತು, ಯಾವ ಕಾರಣಕ್ಕೆ ಪಂಚಾಯತಿಯನ್ನು ಆರಂಭಿಸಿದ್ರು ನನಗೆ ತಿಳಿದಾಗೆ. ಸೊ ಏನಂದ್ರೆ, ಯಾವುದೇ ಕಾರಣಕ್ಕೂ ಹಳ್ಳಿಯಿಂದ ನಮಗೆ ಒಬ್ಬ ಸಾಮಾನ್ಯ ರೈತ ಹೋಗಿ MLA ಮೀಟ್ ಮಾಡ್ಲಿಕ್ಕೆ ಆಗಲ್ಲ, ಒಬ್ಬ MP ಮೀಟ್ ಮಾಡ್ಲಿಕ್ಕೆ ಆಗಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ನ ಟಚ್ ಮಾಡೋದು ಕಷ್ಟ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಅಥವಾ ಒಂದು ಇದು ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಪಂಚಾಯತ್ ಜಾರಿಗೆ ತಂದರು. ಸೊ ಇಲ್ಲಿ ಏನಂತಂದ್ರೆ, ಅಧಿಕಾರದ ಬಗ್ಗೆ, ಇದ್ರ ಬಗ್ಗೆ ಏನು ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ವ್ಯಾಪ್ತಿಯಲ್ಲಿ ಅಥವಾ ನೀವು ಅಧ್ಯಕ್ಷರಾದ ನಂತರ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ, ಅದಕ್ಕಿಂತ ಮೊದಲು ಹೇಗಿತ್ತು ಪಂಚಾಯತಿ, ನೀವು ಬಂದ ನಂತರ ಹೇಗಾಯ್ತು ಸರ್? ಮೊದಲನೇದಾಗಿ ಪಂಚಾಯತ್ ರಾಜ್ ವಿಷಯ ಹೇಳಬೇಕು ಅಂದರೆ, ಸರ್ಕಾರದ ಯೋಜನೆಗಳನ್ನು ವಿಕೇಂದ್ರೀಕರಣ ವ್ಯವಸ್ಥೆ ಮುಖಾಂತರ ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಅಜೆಂಡಾ ಇಟ್ಕೊಂಡೆ ನಾವು ಪಂಚಾಯತಿಗೆ ನಾವು ಎಂಟ್ರಿ ಆಗಿದ್ದೇ ಸಾರ್ವಜನಿಕರು ಕೆಲಸ ಮಾಡಬೇಕು ಅಂತ. ಇಲ್ಲಿ ಹಂತ ಹಂತವಾಗಿ ಎಲ್ಲ ಇಲಾಖೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ಹಂತದಲ್ಲಿ ನಾವೀಗ ಆರೋಗ್ಯ ಇಲಾಖೆ ಇರ್ಬೋದು, ಮತ್ತು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆಯವ್ರನ್ನೂ ನಮ್ಮ ವಿಶ್ವಾಸಕ್ಕೆ ತಗೊಂಡು ಜನಸಾಮಾನ್ಯರಿಗೆ ಏನು ಅನುಕೂಲ ಆಗಬೇಕು ಆ ರೀತಿ ನಾವು ಯೋಜನೆಗಳನ್ನ, ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ವಿ. ನಮ್ಮದು ಉದ್ದೇಶ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಅಡಚಣೆ ಆಗಬಾರ್ದು, ಅವ್ರದ್ದು ಕೆಲಸಗಳು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಅವ್ರಿಗೆ ನೇರವಾಗಿ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಏನಂದ್ರೆ ನೋಡಿ, ನಾವು ಕನಿಷ್ಠ ಸೌಲಭ್ಯ ಅಂತ ಕರಿತೇವೆ. ಏನಂದ್ರೆ, ಒಂದು ಬೀದಿ ದೀಪ, ಕುಡಿಯೋ ನೀರು, ರಸ್ತೆ, ಇವು ಮೂರು ಕೊಟ್ಟರೆ ಒಂದು ಸರ್ಕಾರ ಅಥವಾ ಒಬ್ಬ ನಾಯಕ ಸೊಗ್ಗೊಡ್ಡು. ನೀವು ಉಳಿದಂಥ ಅಭಿವೃದ್ಧಿಗಳನ್ನ ಏನು ಮಾಡ್ತಿರೋ ಬಿಡ್ತಿರೋ ಬೇಕಾಗಿಲ್ಲ. ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು ಸರಿಯಾದಂಥ ಬೀದಿ ದೀಪ ಇರಬೇಕು, ಕುಡಿಯೋಕೆ ಒಂದು ಒಳ್ಳೆ ನೀರು ಸಿಗಬೇಕು, ಒಂದು ರಸ್ತೆ ಸಿಗಬೇಕು ತಿರುಗಾಡಲಿಕ್ಕೆ. ಸೊ ಈ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್, ನಿಮ್ಮ ಅವಧಿಯಲ್ಲಿ ಏನೆಲ್ಲ ಕೆಲಸಗಳಾಗಿದೆ? ನಮ್ಮ ಅವಧಿಯಲ್ಲಿ ನಾವು ಬಂದು 3 ವರ್ಷದಿಂದ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಜಲ್ ಜೀವನ್ ಮಿಷನ್, ಮನೆ ಮನೆಗೆ ನೀರು, ಆ ಯೋಜನೆನ ಅನುಷ್ಠಾನಗೊಳಿಸಿದ್ದಾರೆ. ಈಗ ಮುಕ್ಕಾಲು ಭಾಗ ಕಾಮಗಾರಿಗಳು ಪೂರ್ಣ ಆಗಿದ್ದಾವೆ. ಇನ್ನು ಓವರ್ ಹೆಡ್ ಟ್ಯಾಂಕ್ಗಳು ಇವೆಲ್ಲ ಕನೆಕ್ಟ್ ಆದರೆ ಮನೆ ಮನೆಗಳಿಗೆ ನೀರು ಹೋಗುತ್ತೆ. ಇನ್ನು ಮೂಲಸೌಕರ್ಯಗಳು ಅಂತ ಬಂದರೆ ರಸ್ತೆ ಮತ್ತು ಬೀದಿ ದೀಪ ನಿರ್ವಹಣೆ. ಬೀದಿ ದೀಪ ನಿರ್ವಹಣೆ ನಮ್ಮದು ಮಲೆನಾಡು ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಕಷ್ಟಕರ ಆಗಿದೆ. ಯಾಕೆಂದರೆ KB ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಆಗಲಿ, ನಮ್ಮ ಪಂಚಾಯತಿ ಕಡೆಯಿಂದ ಆಗಲಿ, ಕೆಲವು ಮಲೆನಾಡು ಏರಿಯಾದಿಂದ ಆನೆಗಲಾಟೆಯಲ್ಲಿ ಹೆಚ್ಚಿನದಾಗಿರೋದ್ರಿಂದ ಕೆಲವು ಇಂಟೀರಿಯರ್ ಏರಿಯಾಗಳಿಗೂ ನಾವು ಹಾಕಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಥ್ರೂ ಅವರ ಎಲ್ಲ ಮೀಟ್ರ್ ಅಳವಡಿಕೆ ಅವ್ರಿಗೆ, ಯಾಕೆಂದರೆ ಗೌರ್ಮೆಂಟ್ ಅವರಿಗೂ ಲೆಕ್ಕ ಬೇಕು ಎಷ್ಟು ಮೀಟ್ರ್ ಇದಾಗಿದೆ ಅಂತ. ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಆಗ ನಾವು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡ್ಕೊಂಡು ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಲವು ಕಡೆ ಇಂಪ್ಲಿಮೆಂಟ್ ಮಾಡಿದ್ವಿ. ಬೀದಿ ದೀಪ ನಿರ್ವಹಣೆ ನೀಟಾಗಿ ಮಾಡಿದ್ವಿ. ಮತ್ತು ಕುಡಿಯುವ ನೀರಿಂದು ಜಲ್ ಜೀವನ್ ಮಿಷನ್ ಮುಖಾಂತರ ನಮ್ಮ ಪಂಚಾಯತಿ ಎಲ್ಲ ವಾರ್ಡ್ಗಳಲ್ಲೂ ಸಹ ಇದಾಗಿದೆ. ಮತ್ತು ಬೀದಿ ದೀಪ ನಿರ್ವಹಣೆದು KB ಅವರೊಟ್ಟಿಗೆಲ್ಲ ಇದು ಮಾಡ್ಕೊಂಡು ಎಲ್ಲ ಗ್ರಾಮಗಳಿಗೂ ಬೀದಿ ದೀಪ ಅಳವಡಿಕೆ ಮಾಡೋದು. ನಾವು ಪ್ರತಿ 6 ತಿಂಗಳಿಗೆ ಒಂದ್ಸರಿ ಬೀದಿ ದೀಪ ಇದು ಮಾಡ್ತೀವಿ. ಯಾವುದೇ ತೊಂದರೆ ಇಲ್ಲ ಅದರಲ್ಲಿ. ಮತ್ತು ನೈರ್ಮಲ್ಯ ವಿಷಯಕ್ಕೆ ಬಂದರೆ, ಕಸ ವಿಲೇವಾರಿ ಘಟಕ ನಮ್ಮಲ್ಲಿ ಈಗಾಗಲೇ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಈ ಸದ್ಯದಲ್ಲಿ ಅದು ಓಪನ್ ಆಗುತ್ತೆ. ಮತ್ತೆಲ್ಲ ನಗರ ಪ್ರದೇಶಗಳಿಂದ ಮೇಯ್ನ್ ಪ್ರಿಯಾರಿಟಿ ಕೊಟ್ಟು ನಾವು ಅಲ್ಲಿಗೆ ಬಡವನಹಳ್ಳಿ ಎಂಬ ಗ್ರಾಮದಲ್ಲಿ ಕಸ ವಿಲೇವಾರಿ ಘಟಕ ಓಪನ್ ಆಗ್ತಿದೆ. ಅಲ್ಲಿಗೆ ಸೆಗ್ರಿಗೇಷನ್ ಮಾಡಿ, ಹಸಿ ಕಸ, ಒಣ ಕಸ ಅಂತ ಸೆಗ್ರಿಗೇಷನ್ ಮಾಡಿ ನಾವು ಅಲ್ಲಿಗೆ ಡಂಪ್ ಮಾಡೋ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ವಿ. ಸರ್, ಇನ್ನೊಂದೇನೆಂದರೆ, ಇಲ್ಲೇನಾಗ್ತದೆ, ನೀವು ಮೊದಲೇ ನಾವು ಮಾತಾಡಿದಾಗ ಇದು ಗ್ರಾಮೀಣ ಪ್ರದೇಶ, ಜೊತೆಗೆ ಅದರಲ್ಲೂ ನಮ್ಮ ಮಲೆನಾಡು, ಈ ಸಕಲೇಶ್ಪುರ ಮತ್ತು ನಮ್ಮ ಸೋಮಾರ್ಪೇಟೆ ಇವೆಲ್ಲ ಗಡಿ ಭಾಗಗಳು. ಇಲ್ಲಿ ಹೇಗೆ ಅಂತಂದರೆ, ಏನಿಲ್ಲ ಅಂದರೂ ಆನೆ ಹಾವಳಿ ಇದೆ, ಕಾಡು ಪ್ರಾಣಿಗಳ ಹಾವಳಿ ಇದೆ. ಸೊ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆ ಒಂದು ವಿಚಾರವನ್ನು, ಯಾಕೆಂತಂದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಕೊಡಲಿಲ್ಲ. ಸೊಲ್ಯೂಷನ್ ಆಕ್ಷನ್ ನೀವು ಮಾಡಿ ಅಂತ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಅದು ಸಣ್ಣ ಪುಟ್ಟ ಯೋಜನೆ ಅಲ್ಲ, ಒಂದು ದೊಡ್ಡ ಯೋಜನೆ. ಬಟ್ ಅದರ ಪರವಾಗಿ ಮಾತಾಡೋರು ಯಾರು? ಈಗ ಸರಿ, ಒಂದು ಪರ್ಮನೆಂಟ್ ವ್ಯವಸ್ಥೆ ಬೇಕಪ್ಪ, ಶಾಸಕರು ಮಾತಾಡ್ತಾರೆ, ಯಾರು ಮಾತಾಡ್ಲಿಕ್ಕೆ ಸಾಧ್ಯ? ಜನ ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಸೊ ಆ ಯೋಜನೆ ಬಗ್ಗೆ ಇರ್ಬೋದು ಅಥವಾ ಸಮಸ್ಯೆಗಳ ಬಗ್ಗೆ ಇರ್ಬೋದು, ನೀವು ಏನೇ ಚರ್ಚೆ ಮಾಡೋದು, ಏನೇ ಮಾತಾಡೋದು, ಏನೋ ಒಂದು ನಿರ್ಣಯ ತಗೊಂಡ್ರು ಕೂಡ ಅದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ತಗೋಬೇಕಾಗುತ್ತೆ. ಸೊ ಆ ಒಂದು ವಿಚಾರವಾಗಿ ನಾವು ಮಾತಾಡೋದಾದ್ರೆ ಸರ್, ನಾವು ಆ ವಿಚಾರವಾಗಿ ಮಾತಾಡಬೇಕು ಅಂತಂದರೆ, ನಮ್ಮ ಪಂಚಾಯತಿಯಲ್ಲಿ ನಾವೇ ಖುದ್ದಾಗಿ ನಮ್ಮ RFO ಅವರಿದ್ದಾರೆ. ಏನೇ ಆ ರೀತಿ ಯಾವುದೇ ಗ್ರಾಮಗಳೆಲ್ಲ ಆ ರೀತಿ ಆನೆಗಳ ಸಮಸ್ಯೆ ಬಂದ್ರಾಯ್ತು, ಇಲ್ಲ ಊರುಗಳಿಗೆ ಮಾಡಿದಾಗೆಲ್ಲ ಡೈರೆಕ್ಟ್ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವೇ ಮಾತಾಡಿ ಇನ್ಫಾರ್ಮೇಷನ್ ಕೊಟ್ಟು, ಹಿಂಗೆ ನಮ್ಮಲ್ಲಿ ಈ ರೀತಿ ಕಾಡಾನೆ ಹಾವಳಿ ಉಪಟಳ ಜಾಸ್ತಿ ಆಗಿದೆ ಅಂತಂದರೆ ಕೋಆಪ್ರೇಟ್ ಮಾಡ್ತಾರೆ ಅವರು. ಯಾಕೆ ನಾವು ಖುದ್ದಾಗಿ ಹೋಗಿ RFO ಅವ್ರನ್ನ ಮೀಟ್ ಆಗ್ತೀವಿ, ಫಾರೆಸ್ಟರ್ ಅವರಿದ್ದಾರೆ, ಎಲ್ಲರೂ ಜೊತೆ ಲಿಂಕಲ್ಲಿ ಇರೋದ್ರಿಂದ ನಮಗೆ ಅದರದ್ದೇನಷ್ಟು ಸಮಸ್ಯೆ ಅಂತ ಅನಿಸ್ತಿಲ್ಲ ಇವಾಗ. ನಡೀತಾ ಇದೆ.
ಸರ್ ಮತ್ತೆ ಇನ್ನೊಂದೇನೆಂದರೆ ನೋಡಿ, ಗಿಡವನ್ನು ನಾನು ನೆಡ್ತೀನಿ, ನನ್ನ ಜೀವನದಲ್ಲಿ ಗಿಡವನ್ನು ನಾನು ನೆಡ್ತೀನಿ, ಆದರೆ ಕಡಿಬೇಕಾದ್ರೆ ನಾನು ಕಡಿಯೋಕ್ಕಾಗಲ್ಲ. ನಾನು ಹೋಗಿ ಫಾರೆಸ್ಟ್ ಆಫೀಸ್, ಅದರಲ್ಲೂ ಈ ಮಲೆನಾಡು ಭಾಗ್ಯ, ಇದು ಬಯಲು ಪ್ರದೇಶದಲ್ಲಿ ಸಮಸ್ಯೆ ಇಲ್ಲ. ಇದು ಬಯಲು ಪ್ರದೇಶ ಅವ್ನು ಇರ್ತಾನೆ, ಅವ್ನ ಮನೆಗೆ ಅವ್ರು ಕೇಳಪ್ಪ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಅವ್ನು ಯಾರು ಕೇಳಕ್ಕೆ ಹೋಗಲ್ಲ, ಅವ್ನು ಕಡ್ಬಿಟ್ಟು ಅವ್ನು ಮಾರ್ಕೆತೀನಿ ಈಸಿಯಾಗಿ. ಆದರೆ ಈ ಮಲೆನಾಡು ಭಾಗಕ್ಕೆ ಬಂದಾಗ ಒಂದು ಮರವನ್ನು ಕಡಿಬೇಕು ಅಂತಂದ್ರು ಅರಣ್ಯ ಇಲಾಖೆ ಅನುಮತಿ ಬೇಕು. ಮನೆ ಕಟ್ತೀನಿ ಅಂತಾದ್ರೂ ಕೂಡ ಇಲ್ದಿರೋ ಬೇರೆ ಕಡೆ ಎಲ್ಲೂ ಇಲ್ಲದೆ ಇರ್ತಕ್ಕಂಥದ್ದು ಮಲೆನಾಡಲ್ಲಿ ಇರ್ತದೆ. ಇದು ತಪ್ಪು ಅಂತ ನಾನು ಹೇಳಲ್ಲ, ತಪ್ಪಪ್ಪ ಇದು ಅರಣ್ಯ ಇಲಾಖೆಯವರು ಅಥವಾ ಬೇರೆಯವ್ರಿಗೋಸ್ಕರ ಇದು ಮಾಡೋರು ಅಂತಲೂ ಹೇಳಲ್ಲ. ಇಂಥ ಒಂದು ಸಮಸ್ಯೆ ಏನಾಗ್ತದೆ, ಎಷ್ಟೋ ಜನ ಗೊತ್ತಿಲ್ಲದೆ ಪಾಪ ಏನು ಅನಧಿಕೃತವಾಗಿ ಮರವನ್ನು ಕಡಿತಾರೆ. ಅವ್ರಿಗೆ ತಿಳಿಸ್ಲಿಕ್ಕಾಗಲ್ಲ, ಪರ್ಮಿಷನ್ ತಗೊಳ್ಲಿಕ್ಕಾಗಲ್ಲ. ಯಾಕೆಂದರೆ ಒಬ್ಬ ಸಾಮಾನ್ಯ ರೈತ ಹೋದಾಗ ದೊಡ್ಡ ದೊಡ್ಡ ರೈತರುಗಳಿಗೆ ಒಂದು ದಿವಸಕ್ಕೆ ಸಿಗೋ ಪರ್ಮಿಷನ್ ಒಬ್ಬ ಸಾಮಾನ್ಯ ರೈತ ಹೋದರೆ 5ರಿಂದ 10 ದಿವಸ ಬೇಕಾಗ್ತದೆ. ಅವ್ನು ಕೆಲಸ ಬಿಟ್ಟು 10 ದಿವಸ ಅವ್ರ ತಕ್ಕ ಹೋಗಕ್ಕಾಗಲ್ಲ. ಹಾಗೆ ಮಾಡ್ತಾನೆ, ಅಧಿಕೃತವಾಗಿ ಕಡಿತಾನೆ, ಹೆಚ್ಚು ಕಮ್ಮಿ ಆದರೆ ಫೈನ್ ಬೀಳುತ್ತೆ. ಇದೆಲ್ಲ ಸಮಸ್ಯೆ. ಈ ಸಮಸ್ಯೆಗಳ ಬಗ್ಗೆ ಯಾಕೆಂದರೆ ನಿಮ್ಮ ಗ್ರಾಮ ಪಂಚಾಯತಿ ಒಳಗಡೆ ಎಸ್ ನೀವು ಲೀಡರ್ ಆಗಿ ಇಂಥ ವಿಚಾರಗಳನ್ನು ಇಟ್ಕೊಂಡು ನೀವು ಹೋರಾಟವನ್ನು ಮಾಡಬೇಕಾಗ್ತದೆ. ನೀವು ಬೇರೆ ವಿಚಾರ ಅನ್ನೋದಕ್ಕಿಂತ ಇದೇ ಹೆಚ್ಚು ಸಮಸ್ಯೆಗಳಿರ್ತದೆ. ಸೊ ಎಸ್ ಎ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಮಾತನಾಡಿದ್ದಾರೆ ಸರ್. ಆ ವಿಷಯವಾಗಿ ಹೇಳ್ಬೇಕು ಅಂತ ನೀವು ಹೇಳ್ತಿರೋದು ನಿಜ. ಅರಣ್ಯ ನಾಶ ಆಗ್ತಾ ಆಗ್ತಾ ಪ್ರಕೃತಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ ಅಂತ ಇವಾಗಲೂ ನಮಗೆ ಗೊತ್ತಾಗ್ತಿದೆ. ಎಸ್ ಆಫ್ ಕೋರ್ಸ್ ಸರ್. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಲೆನಾಡು ಏರಿಯಾದಲ್ಲೂ ಸಹ ಶುಂಠಿ ಬೆಳೆ ಇದೆಲ್ಲ ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಅರಣ್ಯ ನಾಶ ಆಗ್ತಿದೆ ಅನ್ನೋದು ಸ್ವಲ್ಪ ಕಂಪ್ಲೇಂಟ್ಸ್ಗಳು ಬರ್ತಿದೆ. ಈಗ ನನಗೆ ತಿಳಿದಿರೋ ಮಟ್ಟಿಗೂ ನಿನ್ನೆ ಮೊನ್ನೆ ಆಗಿರೋ ಇದಕ್ಕೂ ಶುಂಠಿ ಬೆಳೆ ಬೆಳೆಯೋರು ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದವ ಪರ್ಮಿಷನ್ ತಗೊಂಡು ಅಲ್ಲಿ ಕಾಮಗಾರಿ ಶುರು ಮಾಡಬೇಕು ಅನ್ನೋದೊಂದು ಇದು ಬಂದಿದೆ, ಸರ್ಕ್ಯುಲರ್ ಬಂದಿದೆ. ನಾನು ಇವಾಗ ಫಾರೆಸ್ಟ್ ಹತ್ರ ಈಗ ಜಸ್ಟ್ ಮಾತಾಡಿದೆ ನಾನು. ಅದರಿಂದ ಏನಂದ್ರೆ ರೈತರುಗಳಿಗೆ ನಾವು ತೊಂದರೆ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಾವು ಅದೇ ಕಾರಣಕ್ಕೋಸ್ಕರ ಮರ ಕಡಿಯೋದನ್ನು ಅದಕ್ಕೊಂದು ಇತಿಮಿತಿ ಅಂತ ಇರುತ್ತೆ. ಮೇಲ್ಗಡೆ ಮರ ಕಡಿಯೋದು ಯಾವ ಹಂತದವ್ರಿಗೆ ಕಡಿಬೇಕು, ಡಿಪಾರ್ಟ್ಮೆಂಟ್ ಅವ್ರಿಗೊಂದು ಇನ್ಫಾರ್ಮೇಶನ್ ಮಾಡಿ ಅವ್ರ ಸಲಹೆ ತಗೊಂಡು ನೀವು ಕಡೀರಿ ಅಂತ ನಾವು ರೈತರುಗಳಿಗೆ ಹೇಳ್ತೀವಿ. ಯಾಕಂದ್ರೆ ಅವರಿಗೆ ವಿನಾಕಾರಣ ತೊಂದರೆ ಆಗ್ಬಾರ್ದು. ಯಾಕೆಂದ್ರೆ ಕೃಷಿನೇ ಬೆನ್ನೆಲುಬು, ರೈತನ ಬೆನ್ನೆಲುಬು ಕೃಷಿನೇ. ನಾವು ಅದಕ್ಕೆ ತೊಂದರೆ ಮಾಡ್ಲಿಕ್ಕಾಗಲ್ಲ. ಅದು ಮಾಡೋದನ್ನ ಯಾವ ರೀತಿ ಮಾಡಬೇಕು ಅಂತವ ಆಯಾ ಇಲಾಖೆಯವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರೇನು ವಿನಾಕಾರಣ ತೊಂದರೆ ಕೊಡಲ್ಲ. ನಾವು ಇನ್ಫಾರ್ಮ್ ಮಾಡಿದ್ರೆ ತೊಂದರೆ ಕೊಡಲ್ಲ. ಅದನ್ನ ಆ ರೀತಿ ಮಾಡ್ಬೇಕು. ನಮ್ಮ ಪಂಚಾಯತಿಲೂ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಈ ಸೋಷಿಯಲ್ ಫಾರೆಸ್ಟ್ ಕಡೆಯಿಂದ ನಾವು ರಸ್ತೆ ಬದಿಗಳಲ್ಲಿ ಗಿಡ ನೆಡ ಪ್ರೋಗ್ರಾಮ್ ಅನ್ಕೊಂಡು ನಮ್ಮದೇ ಆಕ್ಷನ್ ಪ್ಲಾನ್ಗಳು NREG ಯೋಜನೆಯಲ್ಲಿ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ದು ಮೆಣಸ ಗ್ರಾಮದಲ್ಲೇ ಒಂದು ಯೋಜನೆ ಕೈಗೆತ್ಕೊಂಡಿದ್ವಿ. ರಸ್ತೆ ಬದಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡೋ ಕಾರ್ಯಕ್ರಮ, ಮತ್ತೆ ಖಾಲಿ ಜಾಗಗಳು, ಸ್ಮಶಾನ ಆಗಿರ್ಬೋದು, ಖಾಲಿ ಜಾಗಗಳಿರಲಿಲ್ಲ ಅರಣ್ಯ ಇಲಾಖೆ ಸಹಯೋಗದ ಜೊತೆಗೆ ನಾವು ಸೋಷಿಯಲ್ ಫಾರೆಸ್ಟ್ ಕಡೆಯಿಂದ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೆ ನಮ್ಮ ಪಂಚಾಯತಿಯಿಂದ ಅಷ್ಟು ನಾವು ಆ ರೀತಿ ಕಾಮಗಾರಿಗಳನ್ನ ಸಸಿ ನೆಡ್ಲಿಕ್ಕೆ ನಾವು ಉತ್ಸಾಹ ಕೊಡ್ತಾ ಇದ್ವಿ. ರೈತರಿಗೂ ನಾವು ಮನವರ್ ಮಾಡ್ಕೊಡ್ತಾ ಇದ್ವಿ. ಮತ್ತು ಅವರಿಗೆ ಫಾರೆಸ್ಟಿಂದ ಯಾವ್ಯಾವ ಸಸಿಗಳು ಸಿಗುತ್ತೆ ಅದನ್ನು ನಮ್ಮ ಗ್ರಾಮ ಸಭೆಯಲ್ಲೂ ನಾವು ಮಾಹಿತಿ ಕೊಡ್ತೀವಿ. ಇಲ್ಲಾಂದ್ರೆ ಅವ್ರು ಖುದ್ದಾಗಿ ಬಂದು ಪಂಚಾಯತಿ ಕೊಟ್ಟರು ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲರೂ ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಸರ್. ನೀವು ಹೇಳಿದ್ದೆಲ್ಲವೂ ಓಕೆ, ಗುಡ್. ಯಾಕೆಂತಂದ್ರೆ ಅದು ನಿಜವಾಗ್ಲೂ ಮೊದಲಾಗಬೇಕಾಗಿತ್ತು, ಅರಣ್ಯ ಅಭಿವೃದ್ಧಿ ಆಗಲೇಬೇಕು. ಯಾಕೆಂದರೆ ಇವತ್ತು ಪ್ರಾಣಿಗಳನ್ನ ಹೇಳ್ತೀವಿ, ಆನೆಗಳು ಬರ್ತಾ ಇದೆ ಅಥವಾ ಇನ್ನೊಂದು ಬರ್ತಾ ಇದೆ ಅಂತ. ಆಕ್ಚುಲಿ ಅದು ನಿಜವಾಗ್ಲೂ ಅದು ಬರ್ತಿಲ್ಲ, ನಾವು ಅದ್ರ ತರಕ್ಕೆ ಹೋಗಿದ್ದೇವೆ. ಯಾಕೆಂದ್ರೆ ಇಡೀ ಕಾಡನ್ನೆಲ್ಲ ಕಡ್ದು ಅದ್ರ ಮನೆಗೆ ನಾವು ಎಂಟ್ರಿ ಕೊಟ್ಟಿದ್ದೇವೆ. ಯಾಕೆ ಅದ್ರ ಮನೆಗೆ ಅದು ಆಟೋಮೆಟಿಕಾಗಿ ಬರ್ತಾ ಇದೆ ಅಷ್ಟೇ. ಬಟ್ ನನ್ನ ಇದೇನಂತಂದ್ರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಈಗ ಮರವನ್ನು ಕಡಿಬೇಕಾದ್ರೆ ಈಗ ಒಂದು ಗ್ರಾಮ ಪಂಚಾಯತಿ ನೀನು ಪರ್ಮಿಷನ್ ತಗೊಳಪಾದ್ರೆ ಕಷ್ಟ ಇಲ್ಲ ಅವನಿಗೆ. ಸುಲಭವಾಗಿ ಬಂದು ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೊಂಡೋಗಿ ಅವ್ನು ಮರವನ್ನು ಕಡಿಬೇಕು, ಅಥವಾ ನೀವೇನೋ ಹೋಗಿ ನೋಡ್ತೀರಾ, ಆಯ್ತಪ್ಪ ನಾಳೆ ಬಂದು ನಾನು ನೋಡ್ತೀನಿ ಬಿಡು ಅಂತ. ಬಟ್ ಇದೇನಾಗ್ತದೆ ಅಂದರೆ ಅವ್ನು ಮರ ಕಡಿಬೇಕು ಅಂದರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಬೇಕು. ಈ ಅರಣ್ಯ ಇಲಾಖೆ ಪರ್ಮಿಷನ್ ತಗೋಬೇಕು ಅಂದ್ರೆ ಅಷ್ಟು ಸುಲಭವಾಗಿನ ಆಗಲ್ಲ. ನಾವು ಹೇಳಿದಷ್ಟೆಲ್ಲ ಈಗ ನಿಮ್ಮಂಥವ್ರು ಹೋದ್ರೆ ಬೇಗ ಪರ್ಮಿಷನ್ ಸಿಗ್ಬೋದು ಐ ಥಿಂಕ್. ಯಾಕೆಂದ್ರೆ ನಾನು ನೋಡ್ತೇನೆ ಹಂಗಂತೇಳ ಎಲ್ಲ ಕಡೆ ಮರ ಕಡಿತಿಲ್ವೇನಪ್ಪ ಅಂದರೆ ಲೋಡ್ ಗಟ್ಟಲೆ ಮರ ಹೋಗ್ತದೆ. ಸೊ ಅದೆಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಅದೆಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ? ಹೌದು, ಅವರಿಗೆಲ್ಲ ಸುಲಭವಾಗಿ ಪರ್ಮಿಷನ್ ಸಿಗುತ್ತೆ, ಅವ್ರ ಮನೆ ಹತ್ರಕ್ಕೆ ಅಧಿಕಾರಿಗಳು ಹೋಗ್ತಾರೆ. ಬಟ್ ಇಲ್ಲಿ ಒಬ್ಬ ಸಣ್ಣ ಪ್ರಮಾಣದ ಹಿಡುವಳಿದಾರ, ಒಂದು 10 ಕುಂಟೆನೋ 2 ಎಕರೆನೋ 1 ಎಕರೆನೋ ಇಟ್ಕೊಂಡಿರ್ತಕ್ಕಂಥ ರೈತ ನಿಜವಾಗ್ಲೂ ಸರ್ಕಾರಿ ಯೋಜನೆ ಇಂಥ ಇದರಲ್ಲಿ ಅವ್ನು ಸಿಗಿ ಹಾಕಿರ್ತಕ್ಕಂಥ ಅವನು ಅದ್ರ ಪರವಾಗಿ ನೀವು ಹೋರಾಟವನ್ನು ಏನು ಮಾಡಿದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾವೆಲ್ಲ ಆ ರೀತಿ ರೈತರಿಗೆ ಆಗಲಿ ಸಾರ್ವಜನಿಕ ಆಗಲಿ ಆ ರೀತಿ ಅವಶ್ಯಕತೆಗಳಿದೆ. ಯಾಕೆಂದ್ರೆ ಮನೆ ಸಣ್ಣ ಪುಟ್ಟ ಮನೆಗಳು ಮಾಡ್ಕೊಳ್ಳೋಕೆ ಪೀಠೋಪಕರಣಗಳಿಗೂ ಸಹ ಮರಗಳ ಅವಶ್ಯಕತೆ ಇದ್ದೇ ಇದೆ. ಖಂಡಿತ ಸರ್. ಅದನ್ನ ಮಾಡ್ಬೇಕು ಅಂದ್ರು ಅರಣ್ಯ ಇಲಾಖೆಯವರು ಅವ್ರ ಹತ್ರ ಹೋಗಿ ಸಾರ್ವಜನಿಕರು ಡೈರೆಕ್ಟ್ ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಕಡೆಯಿಂದ ನಾವು ಯಾರು ಆಫೀಸರ್ಗಳಿದ್ದಾರೆ, RFO ಇದಾರ, ಫಾರೆಸ್ಟ್ ಇದಾರ, ಇಲ್ಲ ಅಲ್ಲಿ ಗಾರ್ಡ್ ಇದಾರ, ಅವ್ರನ್ನ ನಾವು ಸಂಪರ್ಕ ಮಾಡಿ ಸರ್ ನಮ್ಮ ವ್ಯಾಪ್ತಿಯಲ್ಲಿ ಈ ರೀತಿ ಒಂದು ಇದಿದೆ, ಅವ್ರಿಗೆ ಏನೇನು ಸ್ಥಳ ಪರಿಶೀಲನೆ ಮಾಡಿ ನಿಮ್ಮಲ್ಲಿಂದ ಏನ್ ಹೆಲ್ಪ್ ಆಗುತ್ತೆ ಅದ್ ಮಾಡಿ. ಅವರು ಯಾಕೆಂದ್ರೆ ಕಾನೂನು ರೀತಿನೇ ಅವರು ಕ್ರಮ ಕೈಗೊಳ್ಳೋದು. ಅವ್ರಿಗೆ ಮಾಹಿತಿ ಕೊಡಿ, ತುಂಬ ವಿನಾಕಾರಣ ತೊಂದರೆ ಕೊಡೋದು ಬೇಡ ಅಂತ ನಾವು ಖುದ್ದಾಗಿ ನಾವು ನಮ್ಮ ಆಫೀಸರ್ಗಳಿಗೆ, ನಮಗೆ ಪರಿಚಯ ಇರೋ ಆಫೀಸರ್ಗಳಿಗೆ ನಾವು ರೈತರಿಗೆ ತೊಂದರೆ ಆಗದಿರೋ ರೀತಿ ಇಲ್ಲ ಮನೆ ಕಟ್ಟಲಿಕ್ಕೆ ಆಗಲಿ ಯಾವುದಕ್ಕೆ ತೊಂದರೆ ನಾವು ಅದ್ರ ಪರವಾಗಿ ನಾವು ಮಾತಾಡ್ತೀವಿ. ನಾವು ಬಂದಿರೋದೇ ಆ ಉದ್ದೇಶಕ್ಕೋಸ್ಕರ, ಸಾರ್ವಜನಿಕರಿಗೆ ನಮ್ಮಿಂದ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಅಂತ ಅವ್ರು ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರೋದು ಅದೇ ಕಾರಣಕ್ಕಾಗಿ.
ನಾವು ಡೈರೆಕ್ಟಾಗಿ ಹೋಗ್ಲಿಕ್ಕಾಗಲ್ಲ. ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆ ಕೆಲಸ ನಾವು ಖಂಡಿತ ಮಾಡ್ತೀವಿ. ಎಸ್ ಅಫ್ಕೋರ್ಸ್ ಸರ್, ಖಂಡಿತ ಆಗಬೇಕು. ಯಾಕೆಂತಂದರೆ ಬೇರೆ ನಗರಸಭೆಗಳೆಲ್ಲ ಡೀಲ್ ಅವ್ರಿಗೆ, ಯಾಕೆಂತಂದರೆ ಅಟ್ಲೀಸ್ಟ್ ಎಜುಕೇಟೆಡ್ ಇರ್ತಾರೆ, ಮತ ಕೊಟ್ಟವನು ಅಥವಾ ತೀರ ವಿಚಾರವನ್ನು ತಿಳ್ಕೊಂಡಿರ್ತಾರೆ ಜನರಲ್ ಆಗಿ. ಬಟ್ ಇಲ್ಲಿ ಕೃಷಿ ಮೂಲ ನಾವು ಗ್ರಾಮೀಣ ಪ್ರದೇಶ ಅಂತ ಬಂದ ತಕ್ಷಣ ಒಂದು 50% ತಿಳಿದಿರಿ, ಇನ್ನು 50% ಜನಕ್ಕೆ ಗೊತ್ತೇ ಇರಲ್ಲ ಏನು ಅದನ್ನ ಏನು ಮಾಡಬೇಕು ಅಂತ. ಜೊತೆಗೆ ಅಧಿಕಾರಿಗಳನ್ನು ಭೇಟಿಯಾಗೋದು ಅಂದರೆ ಕೆಲವರಿಗೆ ಭಯ, ಏನೋ ಆಗ್ಬಿಡ್ಬೋದೇನೋ ಅಲ್ಲಿ ಹೋದಾಗ ಅಂತ. ಸರ್, ನಂತರ ನಾವು ಆಶ್ರಯ ಮನೆಗಳು ಅಥವಾ ಏನು ಗ್ರಾಮ ಪಂಚಾಯತ್ ಕೊಡ್ತಕ್ಕಂಥ ವಸತಿ ಯೋಜನೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಇಲ್ಲೇನಾಗ್ತದೆ ಅಂದರೆ ಗೆದ್ದು ಬರೋವರಿಗೆ ಪ್ರತಿಯೊಬ್ಬ ಕೂಡ ಒಂದು ಪಕ್ಷದ ಅಥವಾ ಒಂದು ಪಕ್ಷ ಬೆಂಬಲಿತ ಅಭ್ಯರ್ಥಿ. ಪಂಚಾಯತ್ ಆಕ್ಚುಲಿ ರಾಜಕಾರಣ ಇರಬಾರ್ದು ಅಂತ ಹೇಳ್ತಾರೆ, ಒಂದು ಪಕ್ಷವನ್ನು ಗುರುತಿಸಬಾರ್ದು ಅಂತ ಕೂಡ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ಕಾರಣಕ್ಕೆ ಚಿಹ್ನೆ ಏನು ಕೊಡಲ್ಲ ಗ್ರಾಮ ಪಂಚಾಯತಿಯಲ್ಲಿ. ಅಲ್ಲಿ ಗೆಲ್ಲವರೆಗೆ ನೀವು ಒಂದು ಪಾರ್ಟಿ ಅಥವಾ ಒಂದು ಪಂಗಡದವರು ಅಥವಾ ಒಂದು ವಿಭಾಗದವರು. ಬಟ್ ಗೆದ್ದ ನಂತರ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಕೂಡ ನೀವೇ ಗ್ರಾಮ ಪಂಚಾಯತ್ ಮೆಂಬರ್. ಅವ್ರು ಒಪ್ಲಿ ಬಿಡ್ಲಿ ಅದು ಸೆಕೆಂಡ್ರಿ. ಆದರೆ ಇಲ್ಲೇನಾಗ್ತದೆ, ಗೆದ್ದು ಬಂದ ನಂತರ ಆಶ್ರಯ ಮನೆಯನ್ನು ನಾವು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳ ಸಿಗೋ ಮನೆಗಳು ಹೇಗಿರುತ್ತೆ ಅಂದರೆ ಅಲ್ಲಿ ಒಬ್ಬ ಗುಡುಕ್ತಿರ್ತದೆ, ಅವ್ನ ಮನೆ ಬಿದೋಗ್ತಾ ಇರುತ್ತೆ, ಅವನಿಗೆ ಮನೆಯನ್ನೇ ಕೊಡಲ್ಲ. ಪಕ್ಕದಲ್ಲೊಬ್ಬ RCC ಕಟ್ತಾ ಇರ್ತಾನೆ, ಅವನಿಗೆ ನೀವು 1.5 ಲಕ್ಷ ರೂಪಾಯಿ ಹಣವನ್ನು ಅನುದಾನವಾಗಿ ಕೊಡ್ತೀರಾ. ಆಕ್ಚುಲಿ ಅವ್ನಿಗೆ 1.5 ಲಕ್ಷ ದೊಡ್ಡ ವಿಚಾರ ಅಲ್ಲ, ಒಬ್ಬ RCC ಕಟ್ಟೋನಿಗೆ 1.5 ಲಕ್ಷವನ್ನು ಒಂಚಿಕೆಳದಲ್ಲೇ ಕಟ್ಟಲ್ಲ. ಆದರೆ ಅದ್ರ ಅಗತ್ಯ ಆಗಿದೆ, ಅಲ್ಲಿ ಮನೆ ಬೀಳೋನ್ಗೆ ಇರ್ತದೆ. ಬಟ್ ಅವನಿಗೆ ನಾವು ಕೊಡೋದು ಎಷ್ಟೋ ಸರಿ ಅದ್ರ ನೀವು ಅಂತ ಹೇಳ್ತಾ ಇಲ್ಲ, ಸಾಮಾನ್ಯ ಪ್ರಶ್ನೆ ಏನು ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಪಂಚಾಯತಿಲಿ ನಾವು ವಿಚಾರವನ್ನು ಮಾತನಾಡೋದಾದ್ರೆ ಸರ್, ಪಂಚಾಯತಿಲಿ ಇವಾಗ ನಮಗೆ 3 ವರ್ಷದಲ್ಲಿ ನಮ್ಮಲ್ಲಿ ಏನು ಆಶ್ರಯ ಮನೆ ಯೋಜನೆಗಳು, ಅಂಬೇಡ್ಕರ್ ನಿಗಮದಿಂದ ಆಗಿರ್ಬೋದು, ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಎಲ್ಲ ಯೋಜನೆಗಳಿಂದ ಯಾವುದೇ ಬಂದ್ರೂ ನಮ್ಮಲ್ಲಿ ವಸತಿ ರೈತರ ಪಟ್ಟಿ ಅಂತ ನಾವು ಮಾಡ್ತೀವಿ. ವಸತಿ ರೈತರ ಪಟ್ಟಿಯಲ್ಲಿ ಅವ್ರದ್ದೇ ಒಂದು ಕ್ರೈಟೀರಿಯಾ ಇರುತ್ತೆ, ಯಾರಿಗೆ ಮನೆ ಕೊಡಬೇಕು, ಫಲಾನುಭವಿಗಳು ಆಯ್ಕೆ ಮಾಡೋ ಪ್ರಕ್ರಿಯೆ ಇರುತ್ತೆ. ಅದನ್ನು ನಮ್ಮ ವಾರ್ಡ್ ಸಭೆಯಲ್ಲಿ ಮತ್ತು ಗ್ರಾಮ ಸಭೆಯಲ್ಲೆಲ್ಲ ಡಿಸ್ಕಸ್ ಮಾಡಿ ಯಾರು ಫಲಾನುಭವಿಗಳು ಅರ್ಹ ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ನಾವು ತಲುಪುವಂಥ ವ್ಯವಸ್ಥೆ ಮಾಡ್ತಿದ್ವಿ. ಆ ರೀತಿ ನೀವು ಹೇಳಿದ ರೀತಿ ನಮ್ಮಲ್ಲಿ ಬೇರೆ ಪಂಚಾಯತ್ಗಳು ನೀವು ಹೇಳಿದ ನಿಜ ಆಗ್ತಿದ್ದಾವೆ. ಆ ರೀತಿ ನಮ್ಮ ಪಂಚಾಯತಿಲಿ ನಾವು ಈ ಸರಿನೇ 30 ಮನೆಗಳೇನೋ ವಸತಿ ಯೋಜನೆಯಿಂದ ಬಂದಿದ್ವು. ಎಲ್ಲ ಫಲಾನುಭವಿಗಳಿಗೂ ನಾವು ತಲುಪಿಸೋಂಥ ವ್ಯವಸ್ಥೆ ಮಾಡಿದ್ವಿ. ನಮ್ಮಲ್ಲಿ ಯಾವುದೇ ಆಸೆ ಆಮಿಷಗಳಿಲ್ದಲೆ ನೇರವಾಗಿ ಏನು ಯೋಜನೆ ಬರುತ್ತೆ ಸರ್ಕಾರದಿಂದ ಸೀದಾ ಅದನ್ನು ಫಲಾನುಭವಿಗಳಿಗೆ ನೇರವಾಗಿ ತಲುಪುವಂಥ ವ್ಯವಸ್ಥೆ ನಾವು ಮಾಡಿದ್ವಿ. ಎಸ್ ಅಫ್ಕೋರ್ಸ್, ಅದೇ ಆಗಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಸರ್ಕಾರದ ಯೋಜನೆಗಳದು, ಯಾವ ಸರ್ಕಾರ ಬೇಕಾದ್ರೂ ಜಾರಿಗೆ ತರಲಿ, ಸರ್ಕಾರ ಯೋಜನೆ ಇರುತ್ತೆ ಅಂದರೆ ಕೈಲಾಗದವರಿಗೆ ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಡ್ಯೂಟಿ ಅಂತ ಕೂತಿರುತ್ತೆ ಸರ್ಕಾರ. ಬಟ್ ಅದನ್ನು ಇಲ್ಲಿ ಸಿಗಬೇಕಾದ್ರೆ ಲಾಸ್ಟ್ ಟೈಮಲ್ಲಿ ತಪ್ಪಿಸಿಬಿಟ್ರೆ ಇದೆಯಲ್ಲ, ಅದು ನಿಜವಾಗ್ಲೂ ಅದು ಅಕ್ಷಮ್ಯ ಅಪರಾಧ ಅದು. ಸರ್, ನಂತರ ಇನ್ನೊಂದು ಏನಾಗ್ತದೆ ಅಂದರೆ ನೋಡಿ, ಗ್ರಾಮ ಪಂಚಾಯತಿ ಗೆದ್ದ ನಂತರ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಆದರೆ ಏನಂತಂದರೆ ನಿಮ್ಮಿಂದ ಮೇಲ್ಮಟ್ಟದ ರಾಜಕಾರಣಿಗಳು ಅಂತ ನಾವೇನು ಕರಿತೀವಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಶಾಸಕರು ಅಥವಾ ಸಂಸದರು, ಇವರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು. ನೀವು ಒಂದಿಲ್ಲ ಅಂದರೆ ಅವ್ರು ಒಂತಾರೆ. ನನಗೆ ತಿಳಿದಾಗೆ ಒಬ್ಬ ಗ್ರಾಮ ಪಂಚಾಯತಿ ಗೆದ್ದ ಆದರೆ ಒಂದು ಪಕ್ಷದ ಜೊತೆ ಗುರುತಿಸ್ಕೊಳ್ಳೇಬೇಕು, ಇಲ್ಲ ಅವರೇ ಬಂದು ಗುರುತು ಮಾಡ್ತಾರೆ, ನಮ್ಮ ಪಕ್ಷದವ್ರು ಇವನು ಅಥವಾ ನಮ್ಮ ಇವರು ಅಥವಾ ಬೇರೆ ಶಾಸಕರಾದರೂ ಇಂಥ ಪಂಚಾಯತ್ ಮೆಂಬರ್ ಅಪ್ಪ ಇವನು ಅಂತ ಗುರುತಿಸ್ತಾರೆ. ಸೊ ಹಾಗಾಗಿ ಅಲ್ಲೇನಾಗ್ತದೆ ಅಂದರೆ ಅದು ಒಂದು ರೀತಿ ಒಳ್ಳೆಯ ಕೆಲಸ. ಯಾಕಂದರೆ ನೀವು ಹೆಚ್ಚು ಅನುದಾನವನ್ನು ತರ್ಬೋದು, ಮೇಲ್ಮಟ್ಟದಿಂದ ಅನುದಾನವನ್ನು ತಂದು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಜಿಲ್ಲಾ ಪಂಚಾಯತಿ ಅನುದಾನ ಅಥವಾ ಶಾಸಕರ ಅನುದಾನ ಅಥವಾ ಸಂಸದರ ಅನುದಾನವನ್ನು ತಂದು ಕೆಲಸ ಮಾಡ್ಬೋದು. ಸೊ ಆ ಒಂದು ವಿಚಾರವಾಗಿ ನಿಮ್ಮ ಸಂಬಂಧಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಸರ್, ನಮಗೆ ಆ ವಿಚಾರವಾಗಿ ಹೇಳಬೇಕು ಅಂತ ಅಂದರೆ ನಮ್ಮದು ಎಲೆಕ್ಟೆಡ್ ಬೋರ್ಡ್ ಬಂದಾಗಲಿಂದಲೂ ಆಗಿನ MLA ಅವರಿದ್ದಂಥ ಚಿರಂಜನ್ ಅವರಿದ್ದರು, ಅವ್ರ ಹತ್ರ ನಾವು ಪ್ರತಿ ಬಾರಿ ಹೋಗಿ ನಮ್ಮಲ್ಲಿ, ಯಾಕೆಂದರೆ ನಮ್ಮಲ್ಲಿ ಏನೇ ಕೆಲಸ ಕಾಮಗಾರಿಗಳಾಗಬೇಕು ಅಂದರೆ ನಮ್ಮ ಶಾಸಕರ ಅನುದಾನದಿಂದ ನಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಅನುದಾನ ನಮಗೆ ಕೊಟ್ಟರೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಪ್ರದೇಶಗಳಲ್ಲೇ ಅಭಿವೃದ್ಧಿ ಆಗುತ್ತೆ. ರಸ್ತೆ ಆಗಿರ್ಬೋದು, ಕುಡಿಯೋ ನೀರಿಂದ ಆಗಿರ್ಬೋದು, ಏನೇ ಸಮಸ್ಯೆಗಳಾದರೂ ಗ್ರಾಮ ಮಟ್ಟದಲ್ಲಿ ನಾವು ಅದನ್ನು ಕೊಡಬೇಕು ಅಂತಂದರೆ ನಮಗೆ ಸರ್ಕಾರದಿಂದ ಅವ್ರು ನಮಗೆ ತಗೊಂಡು ಬಂದ್ಬಿಟ್ಟು ಕೊಡ್ತೀವಿ ಅನ್ನೋದು ನಮಗೆ ಭರವಸೆ ಬೇಕಲ್ಲ. ಡೈರೆಕ್ಟ್ ನಾವೇ ಹೋಗಿ ನಮ್ಮ ಬೋರ್ಡ್ ಮೆಂಬರ್ಗಳೆಲ್ಲರೂ ಹೋಗಿ ಅವ್ರ ಹತ್ರ ನಮ್ಮ ಪಂಚಾಯತಿಗೆ ಏನು ಅನುದಾನ ಬೇಕು ಅಂತ ಖುದ್ದಾಗಿ ಇದು ಮಾಡಿದ್ವಿ. ನಮಗೆ ಸಹಕಾರ ಕೊಟ್ಟಿದ್ದಾರೆ, ಆ ವಿಷಯದಲ್ಲಿ ಯಾವುದೇ ಇದಿಲ್ಲ. ನಾವು ಪಕ್ಷಾತೀತವಾಗಿ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ನಾವು ಇದು ಮಾಡಿಲ್ಲ. ಎಲ್ಲ ನಮ್ಮದು ಪಂಚಾಯತಿಲಿ 15 ಜನ ಮೆಂಬರ್ಗಳಿದ್ವಿ. ಎಲ್ಲರೂ ಪಕ್ಷಾತೀತವಾಗಿ ಕೆಲಸ ಮಾಡಿ ನಮ್ಮ ಸಾರ್ವಜನಿಕ ಅನುಕೂಲವಾಗೋ ರೀತಿಯಲ್ಲಿ ನಮ್ಮ ರಾಜಕೀಯ ಪಕ್ಷದವರು ಯಾರು MLA ಇದ್ದಾರೆ, ಯಾರು MP ಇದ್ದಾರೆ, ಅವ್ರ ಕಡೆಯಿಂದ ನಮ್ಮಲ್ಲಿ ಏನು ಅನುದಾನ ತಗೊಂಡು ಬರುವುದು ಅದನ್ನು ನಾವು ಡಿಸ್ಕಸ್ ಮಾಡಿ ಅವ್ರ ಹತ್ರ ಖುದ್ದಾಗಿ ನಾವೇ ಹೋಗಿ ಮಾತಾಡಿ ಇದು ಮಾಡಿ. ಎಸ್ ಅಫ್ಕೋರ್ಸ್ ಸರ್, ಖಂಡಿತ ಅದು ಒಳ್ಳೆಯ ವಿಚಾರ. ಸರ್, ನಂತರ ಏನು ಉದ್ಯೋಗ ಖಾತ್ರಿ ಯೋಜನೆ ಅಥವಾ ನರೇಗಾ ಯೋಜನೆಗಳೆಲ್ಲ ಇರ್ತವೆ ಇಲ್ಲಿ. ಆ ಯೋಜನೆಗಳು ಅಂದರೆ ಯಾಕೆಂದರೆ ಒಂದು ಪಂಚಾಯತಿ ಇತ್ತೀಚೆಗೆ ಆ ಉದ್ಯೋಗ ಖಾತ್ರಿ ಮತ್ತು ನರೇಗಾ ಇಂಥ ಯೋಜನೆಗಳು ಬಂದ ನಂತರ ಪಂಚಾಯತಿ ಫಂಡ್ ಜಾಸ್ತಿ ಆಯಿತು, ಪಂಚಾಯತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಸೊ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾದರೂ ನನಗೆ ತಿಳಿದಾಗ ಏನೊಂದು ಗುಡ್ಡುಗಾಡು ಪ್ರದೇಶ, ನಮ್ಮ ಏನು ಮಲೆನಾಡಿದೆ, ಮಲೆನಾಡು ಕರಾವಳಿ, ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಈ ಮಲೆನಾಡು ಭಾಗ ಏನಾಗ್ತದೆ ಅಂತಂದರೆ ನೀವು ಹೆಚ್ಚು ಏನು ಮಾನವ ಸಂಪನ್ಮೂಲವನ್ನು ಬಳಸ್ತಕ್ಕಂಥದ್ದು ಕಷ್ಟ.
ಗುಡ್ಡಗಾಡಲ್ಲಿ ಕೆಲಸ ಮಾಡಿಸ್ಲಿಕ್ಕೆ. ಜೊತೆಗೆ ಇನ್ನೊಂದೇನೆಂದರೆ ನನಗೆ ತಿಳಿದಾಗೆ ಮಲೆನಾಡು ಭಾಗದಲ್ಲಿ ಜನರು ಕೂಲಿಯನ್ನು ಸುಲಭವಾಗಿ ಬರ್ತಾರೆ ಅಂದರೆ ನಾನು ನಂಬಲ್ಲ. ಯಾಕೆಂತಂದರೆ ಅಷ್ಟು ಇಲ್ಲಿ ಕೂಲಿ ಡಿಮ್ಯಾಂಡ್ ಇರ್ತದೆ. ಸೊ ಹಾಗಾಗಿ ಕೂಲಿ ಕೆಲಸಗಾರರು ಸಿಗೋದು ಕಷ್ಟ. ಈ ಯೋಜನೆಯನ್ನು ಯಾವ ಥರ ಪೂರೈಸಿದ್ದೀರಾ, ಏನೆಲ್ಲ ಕೆಲಸ ಮಾಡಿದ್ದೀರಾ, ಸೊ ಹೇಗೆ ನಡೀತಾ ಇದೆ? NREG ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಜಾಬ್ ಕಾರ್ಡ್ಗಳು ಕ್ರಿಯೇಟ್ ಮಾಡ್ಕೊಂಡು ತುಂಬ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳಾಗಿರ್ಬೋದು, ಕೆರೆ ಹೂಳೆತ್ತದಾಗಿರ್ಬೋದು, ವೈಯಕ್ತಿಕ ಕೆಲಸಗಳು, ಅಡಿಕೆ ಸಸಿ ನಾಟಿ ಮಾಡೋದು, ತೋಟಗಾರಿಕೆ ಬೆಳೆಗಳು, ಮತ್ತು ಬದು ನಿರ್ಮಾಣ, ತುಂಬ ಕಾಮಗಾರಿಗಳನ್ನ ನಾವು ಜಾಬ್ ಕಾರ್ಡ್ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಜಾಬ್ ಕಾರ್ಡ್ ಮಾಡಿಸಿ ಅದ್ರ ಬಗ್ಗೆ ಫಸ್ಟ್ ತಿಳುವಳಿಕೆ ಮೂಡಿಸ್ಬೇಕು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಏನು ಅನ್ನೋದನ್ನೇ ಅವ್ರಿಗೆ ಜನಗಳಿಗೆ ತಿಳಿಸ್ಬೇಕು. ಯಾಕೆಂದರೆ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಾವು ಪ್ರತಿ ಮೀಟಿಂಗಲ್ಲಿ, ವಾರ್ಡ್ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ಜನಗಳಿಗೆ ತಿಳುವಳಿಕೆ ನೀಡಿ ನೀವು ಫಸ್ಟ್ ಜಾಬ್ ಕಾರ್ಡ್ ಮಾಡಿಸಿ, ನಿಮ್ಗೆ ಹಿಂಗೆ 100 ದಿನಗಳ ಕೂಲಿ ಸಿಗುತ್ತೆ. ನೀವು ಹೇಳ್ದಾಗೆ ಈ ಕಡೆ ಉತ್ತರ ನಾರ್ತ್ ಸೈಡಲ್ಲೆಲ್ಲ ಸ್ವಲ್ಪ ಅದೆಲ್ಲ ಇದಾಗಿದೆ. ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಏನು ಅಂದರೆ ಕೆಲವು ಏರಿಯಾಗಳ ಸಮಸ್ಯೆಗಳು ಉಂಟಾಗುತ್ತೆ. ಅದನ್ನು ನಾವು ನಮ್ಮ PDO ಸರ್ ಹತ್ರ ಸರ್ ಹೀಗಿದೆ ಯಾವ ರೀತಿ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ, ಅವ್ರ ಮೇಲಧಿಕಾರಿಗಳ ಹತ್ರ ಡಿಸ್ಕಸ್ ಮಾಡಿ ಜನಗಳಿಗೆ ಏನು ಸವಲತ್ತುಗಳು ತಲುಪಿಸ್ಬೇಕು ಅದನ್ನು ಮಾಡೋ ವ್ಯವಸ್ಥೆ ಮಾಡ್ತಿದ್ವಿ. ಖಂಡಿತ ಸರ್. ಸರ್ ನಂತರ ಮೊದಲೆಲ್ಲ ಏನಿತ್ತು ಅಂದರೆ ಉತ್ತರ ಕರ್ನಾಟಕಕ್ಕೆ ಹೋದರೆ 1000 ಅಡಿ ಹೋಗ್ಬೇಕಿತ್ತು ಒಂದು ಬೋರ್ವೆಲ್ ತೆಗೆಸ್ಲಿಕ್ಕೆ, ನಮಗೆ ತಿಳಿದ ಸಾಮಾನ್ಯವಾಗಿ. ಬಟ್ ಈಗೇನಾಗಿದೆ ಅಂದರೆ ನಮ್ಮ ಮಲೆನಾಡು ಭಾಗದಲ್ಲೂ ಕೂಡ ಅದೇ ಆಗ್ತಾ ಇದೆ. 900-1000 ಅಡಿಗೆ ಇವತ್ತು ಬಂದು ನಿಂತಿದೆ. ಕೊಡಗು, ಅದರಲ್ಲೂ ಎಸ್ಪೆಷಲಿ ಕೊಡಗು ಹೆಚ್ಚು ಮಳೆ ಬೀಳುವ ಪ್ರದೇಶ. ಆ ಒಂದು ಪ್ರದೇಶದಲ್ಲೂ ಕೂಡ 1000 ಅಡಿಗೆ ಇವತ್ತು ಹೋಗಿದೆ. ಅಂದರೆ ನಮ್ಮ ಅಂತರ್ಜಲ ಸಂಪೂರ್ಣ ಸತ್ತೋಗ್ತಾ ಇದೆ. ಸೊ ಹಾಗಾಗಿ ರೈನ್ ಹಾರ್ವೆಸ್ಟಿಂಗ್ ಒಂದು ಕರ್ತವ್ಯ ಅಂತ ಭಾವಿಸ್ತೇನೆ. ಪ್ರತಿ ಗ್ರಾಮ ಪಂಚಾಯತಿ ಡ್ಯೂಟಿಗಳಲ್ಲಿ ರೈನ್ ಹಾರ್ವೆಸ್ಟಿಂಗ್ ಕೂಡ ಒಂದು. ಸೊ ಅದ್ರ ಬಗ್ಗೆ ನಾವು ಮಾತನಾಡೋದ್ರೆ ಸರ್ ಯಾವ ಥರ ಎಲ್ಲ ಇದು ಮಾಡಿದ್ದೀರಲ್ಲ? ಅದು ನೀವು ಹೇಳಿದಾಗೆ ನಮ್ಮಲ್ಲಿ ಅಂತರ್ಜಲ ಮಟ್ಟ ವರ್ಷದಿಂದ ವರ್ಷಕ್ಕೆ ಕುಗ್ತಾ ಇದೆ. ಅದು ಯಾಕೆಂದ್ರೆ ಕಳವಳಕಾರಿ ವಿಷಯನೇ ಅದು. ಅದಕ್ಕೋಸ್ಕರ ನಾವು ಎಂತ ಮಾಡ್ತಿದ್ವಿ ಅಂತ ಅಂದರೆ ಬೋರ್ವೆಲ್ ಪಕ್ಕದಲ್ಲಿ ಇಂಗು ಗುಂಡಿಗಳು, ಮತ್ತೆ ಮನೆ ಅವ್ರದ್ದು ನೀವು ರೈನ್ ಹಾರ್ವೆಸ್ಟಿಂಗ್ ಹೇಳಿದ್ರಲ್ಲ, ಅದಕ್ಕೆ ಎಲ್ಲರೂ ಮಾಡ್ಕೊಳ್ಬೇಕು ಅಂತ ಅದನ್ನ ಇಂಪ್ಲಿಮೆಂಟ್ ಆಗಬೇಕು. ಮತ್ತು ಇಂಗು ಗುಂಡಿಗಳು, ಬೋರ್ವೆಲ್ ಪಕ್ಕ ಇಂಗು ಗುಂಡಿಗಳು ಆಗೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಲಿಕ್ಕೆ ಸಾಧ್ಯ. ಅದನ್ನು ಜನಸಾಮಾನ್ಯರಿಗೆ ತಿಳಿ ಹೇಳ್ತಾ ಇದ್ವಿ. ಮತ್ತು ಎಷ್ಟು ನೀರನ್ನು ಅಷ್ಟೇ ಆದಷ್ಟು ಮಟ್ಟಿಗೆ ಎಷ್ಟು ಮಿತವ್ಯಯವಾಗಿ ಬಳಸ್ತೀವಿ ಅಷ್ಟು ಒಳ್ಳೇದು ಅನ್ನೋದ್ರದ್ದು ಬಗ್ಗೆನೂ ಅವರಿಗೆ ಜನಗಳಿಗೆ ಮನವರಿಕೆ ಮಾಡ್ತಾ ಇದ್ವಿ. ಖಂಡಿತ ಸರ್. ಯಾಕೆಂದರೆ ಮೊದಲೆಲ್ಲ ಕೊಡಗು ಅಂದರೆ ನೀರಿನ ಸಮಸ್ಯೆ ಯಾರು ಹೇಳಲಿಕ್ಕೆ ಸಾಧ್ಯ. ಈಗಲೂ ಕೂಡ ಸಮಸ್ಯೆ ಇದೆ ಅಂತ ಹೇಳಲ್ಲ. ಬಟ್ ಒಂದೇನಾಗ್ತದೆ ಅಂದರೆ ಅಂತರ್ಜಲ ಅಂತೂ ಕುಸಿತಾ ಇದೆ, ಅದಂತೂ ಸತ್ಯ. ಸರ್ ನಂತರ ಇನ್ನೊಂದೇನೆಂದರೆ ಸಭೆಗಳು. ನೀವು ಸಭೆಗಳನ್ನು ಮಾಡಲೇಬೇಕಾಗ್ತದೆ. ಜನರನ್ನು ಒಂದುಗೂಡಿಸಿ ಅವರಿಗೆ ಮಾಹಿತಿಗಳನ್ನು ಕೊಡಬೇಕಾಗ್ತದೆ ಅಧಿಕಾರಿಗಳು. ಈಗ ನನಗೆ ತಿಳಿದಾಗ ಇನ್ನೊಂದೇನಾಗ್ತದೆ ಅಂತಂದರೆ ಇಲ್ಲಿ ಗ್ರಾಮ ಸಭೆಗಳನ್ನು ನಾವು ಮಾಡ್ತೀರಾ. ಆ ಗ್ರಾಮ ಸಭೆಗಳಿಗೆ ಅಧಿಕಾರಿಗಳೇ ಬರಲ್ಲ. ನನಗೆ ತಿಳಿದಾಗ ಅಧಿಕಾರಿಗಳು ಒಂದು ಸಭೆಯನ್ನು ಹಾಜರಾಗೋದು ಕಷ್ಟ ಅಂತ ಭಾವಿಸ್ತಾನೆ. ಒಬ್ಬ ಅಧಿಕಾರಿ ಇದ್ದರೆ ಇನ್ನೊಬ್ಬ ಅಧಿಕಾರಿ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಒಬ್ಬ ಏನೋ ಮಾಹಿತಿ ಬೇಕಿರುತ್ತೆ, ಅವರು ಬಂದಿಲ್ಲ ಅಂದರೆ ತೃಪ್ತಿಕರವಾದಂಥ ಮಾಹಿತಿ ಸಿಗಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾತನಾಡೋದಾರೆ ಸರ್? ಪ್ರತಿ ಗ್ರಾಮ ಸಭೆಯಲ್ಲೂ ಆ ರೀತಿ ಸನ್ನಿವೇಶಗಳು ಸೃಷ್ಟಿಯಾಗಿದ್ದಾವೆ. ಆದರೆ ಯಾಕೆಂದರೆ ಅವರಿಗೂ ನಮ್ಮ ಗ್ರಾಮ ಸಭೆಗೆ ಆಯಾ ಹೋಬಳಿ ಮಟ್ಟದ ಅಧಿಕಾರಿಗಳು ಬರಬೇಕು ಅನ್ನೋದು ಒಂದು ಇದಿದೆ. ಕೆಲವರಿಗೆ ಹೋಬಳಿ ಮಟ್ಟದ ಅಧಿಕಾರಿಗಳಿಗೆ ಹೆಚ್ಚಿನ ಮಾಹಿತಿ ಕೊರತೆ ಇರೋದ್ರಿಂದ ನಮಗೆ ಅವರಿಂದ ತಾಲೂಕು ಲೆವೆಲ್ ಇಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದದ್ರ ಬಗ್ಗೆ ಇಲ್ಲ ಅವರು ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆಗಬೇಕು. ಈಗ ನಾವು ಗ್ರಾಮ ಸಭೆ ಮಾಡೋ ಉದ್ದೇಶನೇ ಅದು. ಎಲ್ಲ ವಿಷಯಗಳು ನಮ್ಮ ಪಂಚಾಯತಿ ಅವರಿಗೆ ಎಲ್ಲ ಗೊತ್ತಿರಲ್ಲ. ಅದನ್ನು ಆಯಾ ಇಲಾಖೆಯವರು ಬಂದ್ಬಿಟ್ಟು ಆಯಾ ಇಲಾಖೆಯಲ್ಲಿ ಏನು ಅನುದಾನ ಸಿಗುತ್ತೆ ಜನಸಾಮಾನ್ಯರಿಗೆ, ರೈತರಿಗೆ, ಅದನ್ನು ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆಯವರು ಆಗಿರ್ಬೋದು, ಪ್ರತಿಯೊಂದು ಆರೋಗ್ಯ ಇಲಾಖೆಯವರಾಗಿರ್ಬೋದು, ಪ್ರತಿಯೊಂದು ಇಲಾಖೆಯವರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಅವರು ಮಾಹಿತಿ ಕೊಡ್ತಾರೆ. ಅದು ಸರಿಯಾದ ಸಮಯಕ್ಕೆ ಅವರಿಗೆ ಫಲಾನುಭವಿಗಳಿಗೆ ಸಿಗುವಂತಾಗಬೇಕು. ಆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ನಂತರ ಇನ್ನೊಂದೇನೆಂದರೆ ಒಂದು ಪಂಚಾಯತಿ ಡೆವಲಪ್ ಆಗಬೇಕು ಅಂದಾಗ ಅಥವಾ ಪಂಚಾಯತಿ ಸರಾಗವಾಗಿ ಕೆಲಸ ಆಗಬೇಕು ಅಂದರೆ ನನಗೆ ತಿಳಿದಾಗಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗ ಇವರಿಬ್ಬರು ಕೂಡ ಒಂದೇ ಇದರಲ್ಲಿ ಕೆಲಸವನ್ನು ಮಾಡಬೇಕು. ಈಗ 2 ವೀಲ್ಸ್, ಒಂದು ಗಾಡಿಗೆ 2 ಚಕ್ರಗಳಿದ್ದಾಗೆ. ನೀವು ಪಂಚರ್ ಆದರೂ ಗಾಡಿ ಮುಂದಕ್ಕೆ ಹೋಗಲ್ಲ, ಅವ್ರು ಪಂಚರ್ ಆದರೂ ಗಾಡಿ ಮುಂದಕ್ಕೆ ಹೋಗಲ್ಲ. ಇಬ್ಬರಿಬ್ಬರು ಹೊಂದಾಣಿಕೆಲೇ ಇರಬೇಕು. ಅವ್ರು ಹೇಳಿದ್ರೆ ನೀವು ಕೇಳಬೇಕು, ನೀವು ಹೇಳಿದ್ರೆ ಅವ್ರು ಕೇಳಬೇಕು. ಆಗ ಮಾತ್ರ ಅದು ಎಲ್ಲ ಕೆಲಸಗಳು ಉತ್ತಮವಾಗ್ತವೆ. ಸೊ ಹಾಗಾಗಿ ನಿಮ್ಮ ಪಂಚಾಯತಿಲಿರ್ತ ಸಂಬಂಧಗಳ ಬಗ್ಗೆ ನಾವು ಮಾತನಾಡೋದ್ರೆ ಸರ್? ಪಂಚಾಯತಿಲಿರೋ ಸಂಬಂಧ ಅಂದರೆ ತುಂಬ ಚೆನ್ನಾಗಿದೆ. ಅಧಿಕಾರಿ ವರ್ಗ ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳ ವರ್ಗ ಮತ್ತು ನಮ್ಮ ಸ್ಟಾಫ್ 3 ವರ್ಗಗಳು ತುಂಬ ಚೆನ್ನಾಗಿ ಅನ್ಯೋನ್ಯತೆಯಿಂದ ಯಾವ ಸಹಕಾರ ಬೇಕು ಈ PDO ಕಡೆಯಿಂದಲೂ ಸಹಕಾರ ಆಗುತ್ತೆ. ನಾವು ಪ್ರತಿ ವಿಷಯನ ನಮ್ಮ ಪ್ರತಿ ತಿಂಗಳು ಬೋರ್ಡ್ ಮೀಟಿಂಗ್ ಚರ್ಚೆ ಮಾಡ್ತೀವಿ. ಅಂಥ ಅವಶ್ಯಕತೆ ತುರ್ತು ಸಭೆ ಕರೆದು ಚರ್ಚೆ ಮಾಡ್ತೀವಿ. ಎಲ್ಲ ವಿಷಯನೂ ಡಿಸ್ಕಸ್ ಮಾಡಿ ಜನರಿಗೆ ಏನು ಅನುಕೂಲ ಆಗುತ್ತೆ, ಏನು ಸಮಸ್ಯೆಗಳು,
ನಮ್ಮ ಗಮನಕ್ಕೆ ಬಂದ ತಕ್ಷಣ ಅವ್ರು ಡಿಸ್ಕಸ್ ಮಾಡಿ ನಮ್ಗೆ ಕೋಆಪ್ರೇಟ್ ಮಾಡ್ತಾರೆ. ನಮ್ಮ ಪಿ ಡಿ ಒ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ನಮ್ಮ ಕಂಪ್ಯೂಟರ್ ಆಪ್ರೇಟರ್ ಆಗಲಿ, ಅದು ಪ್ರತಿಯೊಬ್ಬರು ಸಹಕಾರ ಮಾಡ್ತಾರೆ. ನಮ್ಮ ಬೋರ್ಡು ಸದಸ್ಯರುಗಳು ಸಹ ಅಷ್ಟೇ, ನಮ್ಮ ಹಿರಿಯ ಸದಸ್ಯರುಗಳು ತುಂಬ ಜನ ಅನುಭವಿಗಳಿದ್ದಾರೆ ಇಲ್ಲಿ. 3-4 ಟರ್ಮು ಗೆದ್ದು ಬಂದಂಥವ್ರು ಸಹ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಅದು ಸರ್, ನನಗೆ ತಿಳಿದಾಗೆ ಸಿದ್ದಾಪುರ ಪಂಚಾಯತಿ ಕಮರ್ಷಿಯಲಿ ಸೊ ಗುಡ್, ಅಷ್ಟೇನು ತೀರ ಹಿಂದುಳಿದಂಥ ಪಂಚಾಯತಿ ಅಲ್ಲ. ಕಾರಣ ಏನಂದರೆ ಕಮರ್ಷಿಯಲಿ ಆದಾಯ ಇರ್ತಕ್ಕಂಥ ಒಂದು ಪಂಚಾಯತಿ. ಸೊ ಇಲ್ಲಿ ತೆರಿಗೆ ಸಂಗ್ರಹ ನನ್ನ ಅನಿಸಿಕೆ ಚಾಲೆಂಜ್. ಯಾಕೆಂತಂದರೆ ತುಂಬ ಇದರಲ್ಲಿದೆ. ಸೊ ತೆರಿಗೆ ಸಂಗ್ರಹದ ಬಗ್ಗೆ ನಾವು ಮಾತಾಡಿದ್ರೆ ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದೀರಾ ನೀವು ತೆರಿಗೆ ಸಂಗ್ರಹದಲ್ಲಿ? ತೆರಿಗೆ ಸಂಗ್ರಹದಲ್ಲಿ ಇವಾಗ ಅದು DSP ಕಂಪ್ಯೂಟರ್ ಡಿಜಿಟಲೀಕರಣ ಆಗಿರೋದ್ರಿಂದ, ಅದು ಇವಾಗ ಕೆಲವು ನಮ್ಮದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲೇ ಬಂದು ಪೇ ಮಾಡಿರೋದು ಡಿಜಿಟಲ್ ರೆಸಿಪ್ಟ್ ಅಲ್ಲೇ ಕಟ್ಬಿಟ್ಟು ರೆಸಿಪ್ಟ್ ಅದು ಕೊಡಬೇಕು. ಸ್ವಲ್ಪ ಸಮಸ್ಯೆ ಆಗಿದೆ. ಆದರೂ ತೆರಿಗೆ ಸಂಗ್ರಹದಲ್ಲಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಒಂದು ಸರ್ ಪರ್ಸೆಂಟೇಜ್ ಹೇಳಿದ್ರೆ ಸರ್ ಅಂದಾಜು? ಪರ್ಸೆಂಟೇಜು 60 ಅಬೌವ್ ಎಲ್ಲ, 60ಕ್ಕಿಂತ ಹೆಚ್ಚಿನ ಭಾಗ ಎಲ್ಲ ರಿಕವರಿ ಆಗಿದೆ ನಮಗೆ. ಕಂದಾಯ ಮಾತ್ರ? ಕಂದಾಯ, ನೀರು ಮತ್ತು ಮನೆ ಕಂದಾಯಗಳು. ನಮ್ಮಲ್ಲಿ ನಮ್ಮ ಪಂಚಾಯತಿಯಲ್ಲಿ ಬೇರೆ ರೆವಿನ್ಯೂ ಯಾವುದು ಆ ರೀತಿ ದೊಡ್ಡ ಮಟ್ಟ ರೆವಿನ್ಯೂ ಬರೋಂಥ ಇದು ಯಾವುದೂ ಇಲ್ಲ. ನೀರು ಕಂದಾಯ, ಮನೆ ಕಂದಾಯ, ಈ ನಮ್ಮ ಪಂಚಾಯತಿಲಿ ಏನು ರೆವಿನ್ಯೂ ಬರುತ್ತವೆ ಮಾತ್ರ. ಹೌದು ಸರ್. ನಂತರ ಏನಂದರೆ, ನಾವು ಏನೇ ಒಂದು ಉದ್ಯಮವನ್ನು ನಡೆಸ್ತೀನಿ ಅಂತಂದ್ರೂ ಕೂಡ ಅದಕ್ಕೊಂದು ಲೈಸೆನ್ಸ್ ಬೇಕು. ಅದು ಇಲ್ಲ ಗ್ರಾಮ ಮಟ್ಟದಲ್ಲಾದರೆ ಪಂಚಾಯತಿ, ನಗರ ಮಟ್ಟದಲ್ಲಾದರೆ ನಗರಸಭೆ ಅಥವಾ ಪುರಸಭೆಗಳಿರ್ತವೆ. ಸೊ ಇಲ್ಲಿ ಅದಕ್ಕೇನು ಪ್ರೋಸೆಸ್, ಈಗ ಒಬ್ಬ ನಾನು ಒಂದು ಉದ್ಯಮವನ್ನು ಆರಂಭಿಸ್ತೀನಪ್ಪ ಇಲ್ಲಿ, ಅಥವಾ ಯಾವುದೋ ಒಂದು ಸಣ್ಣ ವ್ಯಾಪಾರವನ್ನು ಮಾಡ್ತೀನಿ ಅಂದರೆ ಅವನು ಪಂಚಾಯತಿಗೆ ಬಂದು ಒಂದು ಲೈಸೆನ್ಸ್ ತಗೋಬೇಕಾಗ್ತದೆ ಅಥವಾ ಪರವಾನಗಿಯನ್ನು ಪಡಿಬೇಕಾಗ್ತದೆ. ಅದಕ್ಕೆ ಸೊ ನಿಮ್ಮ ಪಂಚಾಯತಿಯಲ್ಲಿ ಏನೆಲ್ಲ ರೂಲ್ಸ್ ಇದೆ, ಅವ್ನು ಏನೆಲ್ಲ ಫಾಲೋ ಮಾಡಬೇಕು ಹೇಳ್ಬೋದಾ? ಅಲ್ಲ, ನಮ್ಮಲ್ಲಿ ಅವರು ಯಾವುದೇ NOC ತಗೊಳ್ಬೇಕು ಅಂತಂದ್ರು ಅದಕ್ಕೆ ಒಂದು ಕ್ರೈಟೀರಿಯಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಒದಗಿಸ್ಕೊಡ್ಬೇಕು ಅವರು ಪಂಚಾಯತಿಗೆ. ಯಾವುದೂ ಇಲ್ಲ, ಕಟ್ಟಡ ನಿರ್ಮಾಣಕ್ಕೆ ಆಗಲಿ, ಕರೆಂಟ್ NOCಗೆ ಆಗಲಿ, ಮತ್ತು ಮಳಿಗೆಗಳು ಮಾಡಲಿಕ್ಕೆ ಆಗಲಿ, ಪ್ರತಿಯೊಂದಕ್ಕೂ ಅವ್ರದ್ದೇ ಆದಂಥ ಅದು ಕ್ರೈಟೀರಿಯಾ ಇದ್ದೇ ಇರುತ್ತೆ. ಆ ದಾಖಲೆಗಳನ್ನು ಕೊಟ್ಟು ಅದು ಎಲ್ಲ ಸರಿ ಇದೆ ಅಂತ ಒಂದು ಕಂಡೀಷನ್, ನಿಬಂಧನೆಗಳಿಗೆ ಒಳಪಟ್ಟು NOC ಕೊಡಲಿಕ್ಕೆ ನಾವು ಏನು ಮಾಡಿಸ್ಕೋಬೇಕು. ಈಗ ಕರೆಂಟ್ NOC ಬೇಕು, ಫಾರ್ ಎಕ್ಸಾಂಪಲ್ ಹೇಳೋದು, ಕರೆಂಟ್ NOCಗೆ ಅವರು ಕಟ್ಟಡ ನಿರ್ಮಾಣದ್ದು NOCಯನ್ನು ಪಂಚಾಯತಿ ಮುಖಾಂತರ ತಗೊಳ್ಬೇಕು. ಅವರು ತಗೊಳ್ಬೇಕು. ನಮ್ಮಲ್ಲೂ ರೆವಿನ್ಯೂ ಎಲ್ಲ ಕಟ್ಕೊಂಡು, ಯಾಕೆಂದರೆ ಗ್ರಾಮ ಪಂಚಾಯತಿ ಬೆಳಿಬೇಕು ಅಂತಂದರೆ ಜನರಿಂದ ಕಂದಾಯ ವಸೂಲಿ ಆಗಬೇಕು, ಮತ್ತು ಅದೇ ದುಡ್ಡು ನಾವು ಜನರಿಗೆ ಬಳಸ್ತೀವಿ. ನಾವು ಅದನ್ನ ಬೇರೆ ಉದ್ದೇಶದಿಂದ ಯಾವತ್ತೂ ಬಳಸೋದಿಲ್ಲ. ರೆವಿನ್ಯೂ ಏನು ಕಲೆಕ್ಟ್ ಮಾಡ್ತೀವಿ ಅದನ್ನು ಅವ್ರ ಕಡೆಯಿಂದ ಹೀಗೆ ಕಲೆಕ್ಟ್ ಮಾಡ್ಕೊಂಡು ನಾವು ಕುಡಿಯೋ ನೀರಿಕೆ ಆಗಿರ್ಬೋದು, ಸ್ವಚ್ಛತೆಗಾಗಿ ಆಗಿರ್ಬೋದು, ನೈರ್ಮಲ್ಯಕ್ಕಾಗಿ ಆಗಿರ್ಬೋದು, ಮತ್ತು ಜನಗಳಿಗೆ ವಿನಿಯೋಗ ಮಾಡ್ತೀವಿ. ಹಾಗಾಗಿ NOCಗಳಿಂದ ಒಂದು ಸ್ವಲ್ಪ ಫೀಸ್ಗಳು ಏನಿರುತ್ತೆ ಅದನ್ನ ಕಂದಾಯದ ರೂಪದಲ್ಲಿ ಅವರು ತಗೊಳ್ತಾರೆ. ಕೊಡಲೇಬೇಕಾಗ್ತದೆ, ಕರ್ತವ್ಯ ಅದು. ಅದನ್ನ ತಗೊಂಡು ಮತ್ತೆ ಜನಗಳಿಗೆ ಅದು ಏನು ನಿಬಂಧನೆಗಳಿಗೆ ಒಳಪಟ್ಟು ನಾವು ಕೊಡಬೇಕಾಗಿರುತ್ತೆ, ಆ ರೀತಿ ನಾವು ಕೊಡ್ತೀವಿ. ಎಸ್, ಆಫ್ ಕೋರ್ಸ್ ಸರ್. ಸರ್, ನಂತರ ಇನ್ನೊಂದು ನೋಡಿ, ನಾವು ಬೇರೆ ಕಡೆ ಆದರೆ ಈ ಪ್ರಶ್ನೆ ಬರಲ್ಲ. ಈಗ ಇದು ಬಯಲು ಪ್ರದೇಶ ಆಗಿಬಿಟ್ರೆ ಸ್ವಿಚ್ಚನ್ನು ಒಂದು ಕಡೆ ಇಡ್ತಾನೆ, ಅವನು ಅಂತ ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ, ಮುಗಿತಲ್ಲಿಗೆ. ಯಾರೋ ಒಬ್ಬ ಲಾಸ್ಟ್ ಎಷ್ಟು ಜನದಲ್ಲಿ ಯಾರೋ ಒಬ್ಬನಾದ್ರೂ ಆಫ್ ಮಾಡ್ತಾನೆ ನೋಡಿ. ಬಟ್ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗ್ತದೆ ಅಂದರೆ ಇಂಥ ಸಿಸ್ಟಮ್ ಇಲ್ಲ. ಎಲ್ಲೋ ಒಂದು ಮನೆ ಇರುತ್ತೆ, ಆ ಮನೆಗೆ ಒಂದು ಬೀದಿ ದೀಪ ಇರುತ್ತೆ, ಅಲ್ಲಿ ಅವರೇ ಆಫ್ ಮಾಡಬೇಕು, ಅವರೇ ಆನ್ ಮಾಡ್ಕೋಬೇಕು. ಆನ್ ಮಾಡಲಿಕ್ಕೆ ಅಂತೂ ಗ್ಯಾರಂಟಿ ಆನ್ ಮಾಡ್ತಾರೆ. ಕಾರಣ ಏನಂದರೆ ಕತ್ಲೆ ಇರುತ್ತೆ, ಹಾಗಾಗಿ ತಕ್ಷಣ ನೆನಪಾಗ್ಬಿಡುತ್ತೆ ಬೆಳಗ್ಗೆ ಲೈಟ್ ಆನ್ ಮಾಡಬೇಕು ಅಂತ. ಬಟ್ ಆಫ್ ಮಾಡೋ ಟೈಮಲ್ಲಿ ನನಗೆ ತಿಳಿದಾಗೆ 10 ಗಂಟೆ ಆದರೂ, ನಾನು ನೋಡ್ತೇನೆ ಎಷ್ಟು ಸರಿ ಹೊರಗಡೆ ಬರಬೇಕಾದ್ರೆ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ 10 ಗಂಟೆ ಆದರೂ ಲೈಟ್ ಇರ್ತಾ ಇರ್ತದೆ, ಆಫ್ ಮಾಡಿರಲ್ಲ. ಸೊ ಇದ್ರ ಬಗ್ಗೆ ಅರಿಯಬೇಕು ಮೊದಲು ಜನರಿಗೆ. ಒಂದು ಯಾಕೆ, ಅದರಿಂದ ಏನು ಪ್ರಯೋಜನ? ಯಾಕೆಂದರೆ ಹೇಳ್ಬೋದು, ಅಯ್ಯೋ ಅವ್ರು ಕಟ್ಕೋತಾರೆ, ಯಾರೇ ಕಟ್ಟಲ್ಲ, ಹಣ ಕಟ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನ್ಯಾಷನಲ್ ಬೇಸ್ಡ್, ಇದು ಇಡೀ ದೇಶಕ್ಕೆ ತೊಂದರೆ. ಇಲ್ಲಿ ಕರೆಂಟ್ ಇಲ್ಲ, ನಾವು ಬೇರೆ ಕಡೆ ತರಿಸ್ಕೋಬೇಕಾಗ್ತದೆ. ಜನಗಳ ಗಮನಕ್ಕೆ ನಾವು ಆದಷ್ಟು ನಾವು ಗಮನ ತಗೊಂಡು ಬರ್ತಿದ್ವಿ. ಯಾಕೆಂದ್ರೆ ಬೀದಿ ದೀಪ ನಿರ್ವಹಣೆ ಅಷ್ಟೇ ಕಷ್ಟ ಇದೆ. ಎಸ್, ಖಂಡಿತ ಸರ್. ನಾವು ಕರೆಂಟು ಸಂಜೆ ಟೈಮ್ ಆಯ್ತು, ಕತ್ಲೆ ಆದ ತಕ್ಷಣ ಲೈಟ್ ಹಾಕೊಂಡು ಬೆಳಗ್ಗೆ ಆದ ತಕ್ಷಣ ಅದನ್ನ ಮರೆತು ಸುಮ್ಮನೆ ವಿನಾಕಾರಣ ಪೋಲ್ ಆಗ್ತಾ ಇದ್ರೆ ವಿದ್ಯುತ್ ಮುಂದೆ ದಿನಗಳಲ್ಲಿ ಮಳೆ ಕೊರತೆ ಇರೋದ್ರಿಂದ ವಿದ್ಯುತ್ ಅಭಾವನೂ ಮುಂದೆ ಆಗುತ್ತೆ. ಅದು ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ನಾವು ಜನರ ಜಾಗೃತಿ ಮೂಡಿಸಿ, ದಯವಿಟ್ಟು ಏನು ಇದು ಮಾಡ್ತೀರಿ, ಎಷ್ಟು ಅವ್ರಿಗೆ ಅವಶ್ಯಕತೆ ಐತೆ ಅಷ್ಟು ಮಾತ್ರ ಇದು ಮಾಡ್ಕೊಳ್ಬೇಕು. ವಿನಾಕಾರಣ ವಿದ್ಯುತ್ ಪೋಲ್ ಮಾಡಬೇಡಿ. ನೀರನ್ನೇ ಆಗಲಿ ವಿದ್ಯುತ್ನೇ ಆಗಲಿ ಯಾವುದೇ ಕಾರಣಕ್ಕೆ ಪೋಲ್ ಮಾಡಿ, ಮುಂದಿನ ದಿನಗಳ ಸಮಸ್ಯೆ ಆಗುತ್ತೆ. ನಾವು ಪಂಚಾಯತಿಗೂ ಹೊರೆ ಆಗುತ್ತೆ. ಅದು ಪಂಚಾಯತಿಗೆ ಡೇ ಟೈಮು ಎಲ್ಲಾ ಸ್ಟ್ರೀಟ್ ಲೈಟ್ಗಳು ಉರಿಸಿದ್ರೆ ನಮ್ಮ ಪಂಚಾಯತಿಗೂ ಅದು ಬಿಲ್ ಬಂದೇ ಬರುತ್ತೆ, ಹೊರೆ ಆಗುತ್ತೆ. ನಾವು KEB ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಉತ್ತರ ಕೊಡಲೇಬೇಕಾಗುತ್ತೆ. ಹಾಗೆ ಜನರಲ್ಲಿ ಪ್ರತಿ ಮೀಟಿಂಗ್ಗಳಲ್ಲಿ ಜನಗಳಿಗೆ ಮನವರಿಕೆ ಮಾಡೋ ಕೆಲಸ ನಾವು ಮಾಡ್ತಾ ಇದ್ವಿ.
ಎಸ್ ಅಫ್ಕೋರ್ಸ್ ಒಳ್ಳೆಯ ವಿಚಾರ. ಯಾಕೆಂತಂದ್ರೆ ಇದನ್ನ ಜನರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅದು ನಿಮ್ಮ ಡ್ಯೂಟೀಸ್ ಅನ್ನೋದಕ್ಕಿಂತ ಅವರ ಡ್ಯೂಟೀಸ್ ಅದು. ಸುಮ್ಮನೆ ಅನಗತ್ಯವಾಗಿ ದೇಶಕ್ಕೆ ಹೊರೆಯನ್ನ ಆಗ್ತಕ್ಕಂಥದ್ದು. ಅದು 1 ಗಂಟೆ ಜಾಸ್ತಿ ಉಳಿದ್ರೆ ಆಕ್ಚುಲಿ 1 ಗಂಟೆ ಕರೆಂಟ್ ವೇಸ್ಟ್ ಆಗ್ತದೆ. ಹಣ ಅನ್ನೋದಕ್ಕಿಂತ ವಿದ್ಯುತ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸರ್ ನಂತರ ಇನ್ನೊಂದೇನೆಂದರೆ ಆರೋಗ್ಯ ವಿಚಾರವನ್ನು ನಾವು ಮಾತನಾಡೋದಾದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಹಲವಾರು ವಿಚಾರಗಳನ್ನು ತಲುಪಿಸಬೇಕಾಗ್ತದೆ ಅವರಿಗೆ. ನಾವು ಕೋವಿಡ್ ಅಂತ ಸಂದರ್ಭದಲ್ಲಿ ಮಾಹಿತಿ ಇರಲ್ಲ, ಅದಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು. ಬೇರೆ ಬೇರೆ ಯಾವ್ಯಾವುದೋ ಮೂಲಗಳಿಂದ ತಪ್ಪು ಮಾಹಿತಿಗಳು ಹೋಗ್ತಾ ಇರ್ತದೆ. ಬೇರೆ ಬೇರೆ ಯೋಜನೆಗಳಿರ್ತವೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಅಂಥ ಯೋಜನೆಯನ್ನು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಸೊ ಆ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್, ನಮಗೆ ಆರೋಗ್ಯ ಇಲಾಖೆಯವರು ಅವರಿಗೆ ಏನು ವಿಷಯಗಳು ಬರ್ತವೆ, ಆರೋಗ್ಯ ಸಂಬಂಧಪಟ್ಟಂತೆ ಯಾವುದೇ ಯೋಜನೆಗಳು ಬಂದರೂ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟಿಂದ ಆಗಿರ್ಬೋದು, ಯಾವುದೇ ಯೋಜನೆಗಳು ಬಂದರೂ ನಮ್ಮ ಪಂಚಾಯತಿಗೆ ತಲುಪಿಸುವಂಥ ವಿಷಯ ಅವರು ಕೆಲಸ ಮಾಡ್ತಾರೆ. ಅವರು ಅದನ್ನು ನಾವು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಗ್ರಾಮಗಳಿಗೆ ಹೇಗೆ ವಿಷಯ ಮುಟ್ಟಿಸ್ಬೇಕು, ನಮ್ಮದೇ ಒಂದು ನಮ್ಮ ಪಂಚಾಯತಿದ ವೆಹಿಕಲ್ ಇದೆ, ನಾವು ವೆಹಿಕಲ್ ಅನೌನ್ಸ್ಮೆಂಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಇಂಥ ಯೋಜನೆಗಳಿದೆ, ಆರೋಗ್ಯ ವಿಮೆ ಮಾಡಿಸ್ಕೊಳ್ಳಿ, ಫ್ರೀ ಆರೋಗ್ಯ ಸ್ಕೀಮ್ಗಳಿದ್ದಾವೆ, ಈ ರೀತಿ ಯೋಜನೆಗಳನ್ನ ಪ್ರತಿ ವಿಷಯ ನಮ್ಮಲ್ಲಿ ಬಂದಾಗ ಜನಗಳಿಗೆ ಆದಷ್ಟು ಮನವರಿಕೆ ಮಾಡ್ತೀವಿ. ಅದ್ರ ಮೇಲೂ ಎಲ್ಲರೂ ಪಂಚಾಯತಿಗೆ ಬರಲ್ಲ. ಎಷ್ಟೋ ಜನಸಾಮಾನ್ಯರಿಗೂ ಪಂಚಾಯತಿ ಎಲ್ಲಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಖಂಡಿತ ಸರ್, ಖಂಡಿತ ಹೌದು. ಅದರಿಂದ ನಾವು ಪ್ರತಿ ಗ್ರಾಮಗಳಿಗೂ ನಮ್ಮದೇ ವೆಹಿಕಲ್ಸ್ ಕಳಿಸಿ ಅನೌನ್ಸ್ಮೆಂಟ್ ಮಾಡಿಸಿ ಜನಗಳಿಗೆ ಆದಷ್ಟು ಮಟ್ಟಿಗೆ ನಾವು ವಿಷಯ ತಲುಪೋ ರೀತಿ ನಾವು ಮಾಡ್ತೀವಿ. ಕೊರೋನಾ ಟೈಮಲ್ಲೆಲ್ಲ ತುಂಬ ಆರೋಗ್ಯ ಇಲಾಖೆಯವರು ಮತ್ತು ಪಂಚಾಯತಿಯವ್ರ ಸಹಯೋಗದಲ್ಲಿ ತುಂಬ ಕೆಲಸಗಳು ಮಾಡಿದ್ದಾರೆ. ಯಾಕೆಂದ್ರೆ ಆ ಇಯರ್ ನಾವು ನೆನ್ಕೊಳ್ಳೇಬೇಕು. ಕೋವಿಡ್ ಅಂತ ಸಂಕಷ್ಟದ ಟೈಮಲ್ಲಿ ಅವರು ಆರೋಗ್ಯ ಇಲಾಖೆಯವರು ಎಷ್ಟು ಶ್ರಮಪಟ್ಟು ಒಂದು ಮನುಷ್ಯನ ಜೀವ ಎಷ್ಟು ಮುಖ್ಯ ಅನ್ನೋದು ಆ ಟೈಮಲ್ಲಿ ನಮ್ಗೆ ಅರ್ಥ ಆಗುತ್ತೆ ಸರ್. ನಂತರ ಏನಂದ್ರೆ ಅಂಗನವಾಡಿಗಳು. ಯಾಕೆಂದ್ರೆ ಇಲ್ಲಿ ಈ ಸದ್ಯ ಇನ್ನೂ ಕೂಡ ನಮ್ಮ ಇಂಥ ಗ್ರಾಮ ಪಂಚಾಯತಿಗಳಿಗೆ ಇನ್ನೂ ಕೂಡ ಖಾಸಗಿ ಪ್ಲೇ ಸ್ಕೂಲ್ಗಳು ಬಂದಿಲ್ಲ. ಈಗ ಆಲ್ರೆಡಿ ಶನಿವಾರ ಸದ್ಯ ಬಂದಾಗಿದೆ. ಅವ್ರು ಯಾವ ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ ಅಂತ ಒಂದು ಪ್ಲೇ ಸ್ಕೂಲಿಗೆ. ಹಾಗಾಗಿ ಅಂಥ ಏರಿಯಾಗಳಿಗೆ ಪ್ಲೇ ಸ್ಕೂಲ್ ಅಗತ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಅಂಗನವಾಡಿಗಳಿದ್ದಾವೆ, ಅಂಗನವಾಡಿಗೆ ಸರ್ಕಾರ ನಡೆಸ್ತಾ ಇದೆ. ಹಾಗಾಗಿ ಅಂಥ ಅಂಗನವಾಡಿಗಳು ಅಭಿವೃದ್ಧಿ ಆಗ್ತಾ ಹೋದ್ರೆ ಅಂತ ಪ್ಲೇ ಸ್ಕೂಲ್ಗಳು ಎಂಟ್ರಿ ಆಗಲ್ಲ. ಎಲ್ಲಿ ಅಂಗನವಾಡಿ ವೀಕ್ ಆಗ್ತದೋ ಅಲ್ಲಿ ಪ್ಲೇ ಸ್ಕೂಲ್ ಎಂಟ್ರಿ ಆಗೇ ಆಗ್ತವೆ ಖಂಡಿತ. ಇದು ನಮ್ಮ ಏನು ಮಾಡೋಂಗಿಲ್ಲ, ಖಾಸಗಿಯವ್ರು ನಾವು ಕೊಡಲ್ಲ ಅಂತ ಹೇಳೋದು ಕಷ್ಟ. ಸೊ ಹಾಗಾಗಿ ನಿಮ್ಮ ಅಂಗನವಾಡಿಗಳ ಬಗ್ಗೆ ನಾವು ಮಾತನಾಡೋದ್ರೆ, ನಿಮ್ಮ ವ್ಯಾಪ್ತಿಯ ಅಂಗನವಾಡಿ ಹೇಗೆ ನಡೀತಾ ಇದ್ದಾವೆ, ಅದಕ್ಕೆ ಏನೆಲ್ಲ ಸಹಕಾರ ಕೊಟ್ಟಿದ್ದೀರಾ, ಅಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ ಮಾತಾಡ್ಬೋದಾ? ಅಂಗನವಾಡಿ ವ್ಯವಸ್ಥೆಗಳು ಅಂತಂದರೆ ನಮ್ಮ ಪಂಚಾಯತಿಯಲ್ಲಿ ಬರುವಂಥ ಎಲ್ಲ ಅಂಗನವಾಡಿಗಳಲ್ಲೂ ನೀವೀಗೊಂದು ಕ್ವಶನ್ ಕೇಳಿದ್ರಿ, ಪ್ಲೇ ಸ್ಕೂಲು, ಇಂಗ್ಲೀಷ್ ಮೀಡಿಯಮ್ಮು, ಪ್ರೈವೇಟ್ ಖಾಸಗೀಕರಣದ ಹಾವಳಿ ಜಾಸ್ತಿ ಇರುವಾಗ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಅಂತಂದರೆ, ನಮ್ಮದು ಬೋರ್ಡ್ ಬಂದ ಮೇಲೆ ನಾನು ಒಬ್ಬ ವಿದ್ಯಾವಂತನಾಗಿದ್ಕೊಂಡು ಚಿಕ್ಕ ಮಕ್ಕಳಿಗೆ ಏನು ಸೌಲಭ್ಯ, ಈಗ ಇಂಗ್ಲೀಷ್ ಮೀಡಿಯಮ್ಮು ಇರುವಾಗ ಅಂಕನಹಳ್ಳಿ ಒಂದು ಗ್ರಾಮ, ಅಲ್ಲಿ ಶಾಲೆ ಇದೆ. ಸರ್ಕಾರಿ ಶಾಲೆಯಲ್ಲೇ ಒಂದು ಇಂಗ್ಲೀಷ್ ಮೀಡಿಯಮ್ಮು LKG UKG ಮತ್ತು ಇಂಗ್ಲೀಷ್ ಮೀಡಿಯಮ್ ಸರ್ಕಾರಿ ಶಾಲೆಯಲ್ಲೇ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನ ತರಗತಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಈ ಒಂದು ಅಂಗನವಾಡಿಗಳ ಬಗ್ಗೆ ಅಂತಂದರೆ ಮಕ್ಕಳಿಗೆ ಪೌಷ್ಟಿಕಾಂಶ ಏನು ಅವರ ಆರೋಗ್ಯ ಇಲಾಖೆಯಿಂದ ಆಗಲಿ ಹಸಿರುಡಿ ಇಲಾಖೆಯಿಂದ ಏನು ತಲುಪುತ್ತೆ ಅದನ್ನು ನಾವು ಆಯಾಯ ಅಂಗನವಾಡಿಗಳಿಗೆ ನಾವು ಸಾಧ್ಯವಾದಷ್ಟು ಟೈಮು ಭೇಟಿ ಕೊಟ್ಟಾಗ ವಿಷಯ ತಿಳ್ಕೊಂಡು ಮಕ್ಕಳು ಮುಖ್ಯ ಉದ್ದೇಶ ಪೌಷ್ಟಿಕಾಂಶದ ವಿಷಯ ಬಗ್ಗೆ ನಾವು ಇದು ಮಾಡ್ತೀವಿ. ಮತ್ತು ನಾವು ಅವರಿಗೆ ಕುಡಿಯೋ ನೀರಿಂದು ಇದು ನಮ್ಮದು ಜಲ್ ಜೀವನ್ ಮಿಷನ್ ಯೋಜನೆ ಆದಮೇಲೆ ಅಂಗನವಾಡಿಗಳಿಗೆ ಡೈರೆಕ್ಟ್ ನಾವು ನೀರಿನ ಸವಲತ್ತುಗಳೆಲ್ಲ ಮಾಡಿಕೊಟ್ಟಿದ್ವಿ. ಕುಡಿಯೋ ನೀರಿನ ಸಮಸ್ಯೆ ಆಗಲಿ ಯಾವುದೇ ಅಂಗನವಾಡಿದು ಸಮಸ್ಯೆ ಇಲ್ಲ ನಮ್ಮಲ್ಲಿ. ಮತ್ತು ಅವರಿಗೆ ಮಕ್ಕಳಿಗೆ ಉದ್ಯಾನವನ ನಿರ್ವಹಣೆ ಮಾಡಿಕೊಡ್ಬೇಕು ಅಂಗನವಾಡಿ ಪ್ರದೇಶದಲ್ಲಿ ಅನ್ನೋದು ಒಂದು NRG ಯೋಜನೆಗಳಿಗೆ ಸೇರಿಸ್ಕೊಂಡು ಕಾಮಗಾರಿಗಳನ್ನ ಕೆಲವು ಬಡಗನಹಳ್ಳಿ ಇದರಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡ್ಕೊಡ್ತಿದ್ದೀರಾ? ಖಂಡಿತ. ಯಾಕೆಂತಂದ್ರೆ ಹಾಗೆ ಡೆವಲಪ್ ಆಯ್ತಾ ಹೋದಾಗ ಖಾಸಗಿ ಇದನ್ನ ತಪ್ಪಿಸ್ಬೋದು. ಯಾಕೆಂದ್ರೆ ಅದು ತಪ್ಪು ಅಂತಲ್ಲ, ಖಾಸಗಿಯವರು ಬಂದು ಯಾಕೆ ತಪ್ಪು ಸರ್ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಆ ಪುಟ್ಟ ಮನಸ್ಸು ಡಿವೈಡ್ ಆಗ್ತದೆ. ಯಾಕೆಂದ್ರೆ ಒಂದು ಮಗು ಸರ್ಕಾರಿ ಶಾಲೆಗೆ ಹೋಗೋ, ಸರ್ಕಾರಿ ಅಂಗನವಾಡಿಗೆ ಹೋಗ್ತಾ ಇರ್ತದೆ, ಅಲ್ಲಿ ಅಂತ ಸೌಲಭ್ಯಗಳಿರಲ್ಲ. ಖಾಸಗಿ ಅವ್ರು ಬಂದ್ರೆ ಅದು ಒಂದು ರೀತಿ ಹೈಟೆಕ್ ಸೌಲಭ್ಯವನ್ನು ಕೊಡ್ತಾರೆ, ಬಸ್ಸಿಂದ ಪ್ರತಿಯೊಂದು. ಅದೇ ಶ್ರೀಮಂತ ಮಗು ಅಲ್ಲಿ ಹೋಗ್ತಾ ಇರ್ತದೆ. ಈಗೇನು ನಾವು ಆಲ್ರೆಡಿ ಎಲ್ಲ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವೀಗ ಎಲ್ಲ ಹೈಟೆಕ್ ಆಗೇ ಮಾಡ್ಬೇಕು. ಖಾಸಗಿ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳಿಗೂ ಆಗ್ಲಿ ಅಂಗನವಾಡಿಗಳಿಗೂ ಯಾವುದೇ ವ್ಯತ್ಯಾಸ ಬರಬಾರದು, ಮಕ್ಕಳಲ್ಲಿ ಆ ಮನೋಭಾವ ಬೆಳಿಬಾರದು ಅಂತ ನಮ್ಮ ಸರ್ಕಾರದಿಂದ ಏನ್ ಸವಲತ್ತುಗಳಿದೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅಂಗನವಾಡಿಗಳನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಸ್ ಅಫ್ಕೋರ್ಸ್ ಸರ್, ನಿಜವಾಗ್ಲೂ ಒಂದು ಒಳ್ಳೆಯ ವಿಷಯ ಸರ್. ನಂತರ ನಾವು ಸರ್ಕಾರಿ ಶಾಲೆಗಳ ಬಗ್ಗೆ, ಯಾಕೆಂದರೆ ಸರ್ಕಾರಿ ಶಾಲೆಗಳು ಯಾಕೆ ಮುಚ್ಚೋಗ್ತಾ ಇದ್ದಾವೆ ಅಂತಂದ್ರೆ ಕಾರಣ ನೂರಾರಿದ್ದಾವೆ.
ಯಾಕೆಂದ್ರೆ ಅಲ್ಲಿ ಮಾಡ್ತಿರ್ತಕ್ಕಂಥ ಟೀಚರ್ಗಳಿಗೆ ನಂಬಿಕೆ ಇಲ್ಲ ನಮ್ಮ ಶಾಲೆ ಚೆನ್ನಾಗಿ ನಡೆಯುತ್ತೆ ಅಂತ. ಅವರೇ ಅವ್ರ ಮಕ್ಕಳ ತಗೊಂಡು ಖಾಸಗಿ ಶಾಲೆಗೆ ಸೇರಿಸಿರ್ತಾರೆ. ಅವರೇ ಇಲ್ಲಿ ಸರ್ಕಾರಿ ಶಾಲೆ ಟೀಚರ್ ಆದರೆ ಅವ್ರ ಮಕ್ಕಳು ಮಾತ್ರ ಖಾಸಗಿ ಶಾಲೆಗೆ ಓದ್ತಿರ್ತಾರೆ. ಇದು ಅಲ್ಲಿಂದನೂ ಕೂಡ ಆರಂಭ ಆಗ್ತದೆ. ಆದರೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನೀವು ನಿಮ್ಮ ಜವಾಬ್ದಾರಿ ಆ ಶಾಲೆಯನ್ನು ಉಳಿಸಬೇಕು. ನಿಮ್ಮ ವ್ಯಾಪ್ತಿಯಲ್ಲೊಂದು ನೀವು ಓದಿರೋದಿರ್ಬೋದು ಅಥವಾ ನಿಮ್ಮ ಬೇರೆಯವರು ಓದಿರೋ ಶಾಲೆ ಇರ್ಬೋದು, ಅದನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಕೂಡ ಇರ್ತದೆ. ಸೊ ಆ ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಹೇಗೆ ಸರ್? ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡಬೇಕು ನನಗೇನು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ನಮ್ಮ ಹಿಂದಿನ ತಲೆಮಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲೇ ಓದಿರೋದು. 100% ಸರ್. ಹೌದು. ನಮ್ಮ ಮಕ್ಕಳು ಸಹ ಈಗ ನನಗೊಬ್ಳು ಮಗಳಿದ್ರೆ ಅವರು ಸಹ ಸಾರಿ ಪರ್ಸನಲ್ ವಿಷಯ ಹೇಳ್ತೇನೆ, ಅವರು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂದ್ಕೊಂಡು. ಯಾಕೆ ನಮ್ಮ ಉದ್ದೇಶ ಏನು ಅಂದರೆ, ನಾವುಗಳೇ ಪ್ರೈವೇಟ್ ಖಾಸಗಿ ಶಾಲೆಗಳಿಗೆ ಸೇರಿಸ್ತೀವಿ ಅಂದರೆ ಈ ಸಾರ್ವಜನಿಕರು ಹಾಗೆ ಥಿಂಕ್ ಮಾಡ್ತಾರೆ. ಮಕ್ಕಳಲ್ಲಿ ಆ ಭಿನ್ನಾಭಿಪ್ರಾಯನೂ ಬರಬಾರ್ದು. ನಮ್ಮ ಸ್ಥಳೀಯವಾಗಿನೂ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಮಾಡೋದ್ರಿಂದ ಸ್ಟ್ರೆಂತ್ ಹೆಚ್ಚಳ ಮಾಡಬೇಕು. ಈಗ ಕಡಿಮೆ ಆಗ್ತಿದೆ, ಬರ್ತಾ ಬರ್ತಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ತಾ ಬರ್ತಿದೆ. ಅಷ್ಟೆಲ್ಲ ಸರ್ಕಾರದಿಂದ ಎಷ್ಟು ಸವಲತ್ತುಗಳು ಕೊಡ್ತಾರೆ, ಒಳ್ಳೊಳ್ಳೆ ಶಿಕ್ಷಕರು ಹಾಕೊಡ್ತಾರೆ. ಖಾಸಗಿ ಶಾಲೆಗಳಿಗೆ ಯಾವುದೂ ಏನು ಕಡಿಮೆ ಇಲ್ಲ ಸರ್ಕಾರಿ ಶಾಲೆಗಳು. ಅದು ಇನ್ನೊಂದು ಜನಗಳಿಗೆ ಹೋಗ್ಬೇಕು ಅಂತ ನಾವು ದಾಖಲಾತಿ ಪ್ರಮಾಣ ಹೆಚ್ಚು ಮಾಡಬೇಕು ಅಂದ್ರೆ ನಮ್ಮಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ಮಾಡ್ತಾರೆ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಿದೆ, ಏನು ಕಾರಣ ಇರ್ಬೋದು ಅದನ್ನು ಸ್ಕೂಲ್ ಅವ್ರ ಹತ್ರನೂ ನಾವು ಡಿಸ್ಕಸ್ ಮಾಡಿ, ಸಮ್ಮರ್ ಹಾಲಿಡೇಸಲ್ಲಿ ಒಂದು ಸರ್ವೆ ಎಲ್ಲ ಮಾಡಿ ಅವರಿಗೆ ಪೇರೆಂಟ್ಸ್ಗಳಿಗೆ ತಿಳುವಳಿಕೆ ಹೇಳಿ, ಮಕ್ಕಳಿಗೆ ಏನು ನಾವು ಬಿಸಿ ಊಟ ಯೋಜನೆ ಇದೆ, ಮೊಟ್ಟೆ ಕೊಡ್ತಾರೆ, ಸರ್ಕಾರದಿಂದ ಏನೇನು ಸವಲತ್ತುಗಳು ಬರುತ್ತೆ ಪ್ರತಿಯೊಂದು ತಲುಪುತ್ತೆ. ಅಲ್ಲಿಕ್ಕಿಂತ ಗುಣಮಟ್ಟ ಶಿಕ್ಷಣ ಸಿಗುತ್ತೆ. ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಸಿಗುತ್ತೆ ಅದಕ್ಕಿಂತ ಗುಣಮಟ್ಟ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ಅಂತ ಫಸ್ಟ್ ಅವ್ರಿಗೆ ಜನಗಳಿಗೆ ಅವ್ರ ಪೇರೆಂಟ್ಸಿಗೆ ಮನವರಿಕೆ ಆಗಬೇಕು. ಯಾಕೆಂದ್ರೆ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ. ಮಕ್ಕಳು ಯಾವುದೇ ಶಾಲೆಗೆ ಸೇರಿಸಿದ್ರು ಹೋಗ್ತಾರೆ. ಅವರಿಗೆ ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ, ನಾವು ಖಾಸಗಿ ಶಾಲೆ ಬಗ್ಗೆ ನಾವು ದೂರ ಮಾತಾಡ್ತಿಲ್ಲ, ಖಾಸಗಿ ಶಾಲೆಗಳು ನಡೀತಿದ್ದಾವೆ. ಉದ್ದೇಶ ಎಲ್ಲದೂ ಶಿಕ್ಷಣ ಕೊಡೋದು ಒಂದೇ ಉದ್ದೇಶ. ಅದ್ರಲ್ಲಿ ನಾವು ಒಟ್ಟಿನಲ್ಲಿ ಈ ಬಡ ಕುಟುಂಬಗಳಿರ್ತವೆ. ಖಾಸಗಿ ಶಾಲೆಯಲ್ಲಿ ಈಗ ಫೀಸೇ ತುಂಬಾ ಫೀಸ್ ಇದೆ. ವರ್ಷಕ್ಕೆ 50,000ದಿಂದ 1,00,000ದವರೆಗೆ ಫೀಸ್ ಇದೆ. ಜಸ್ಟ್ LKG UKGಗೆ 50,000 ಫೀಸ್ ಕಟ್ಟಂತ ಸಿಚುವೇಶನ್ ಇದೆ. ಅಂಥದ್ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಫ್ರೀ ಎಜುಕೇಶನ್ ಮಾಡಿರುವಾಗ ಯಾಕೆ ಅದನ್ನ ಬಳಸ್ಕೊಂಡು ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ನಾವು ಟೀಚರ್ಸ್ಗಳಿಗೂ ಸಹಕಾರ ಮಾಡ್ತೀವಿ. ನಿಮ್ಗೆ ಏನು ನಮ್ಮಿಂದ ಏನು ಸವಲತ್ತುಗಳು ಬೇಕು ನಾವು ಮಾಡಿಕೊಡ್ತೀವಿ. ಚೆನ್ನಾಗಿ ಸ್ಕೂಲ್ಗಳು ಅಭಿವೃದ್ಧಿ ಆಗಬೇಕು, ನಮ್ಮೂರ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತ ನಾವು ಸಂಕಲ್ಪ ಮಾಡಿ ಅದ್ರ ಬಗ್ಗೆ ಕಾರ್ಯಗತವಾಗ್ತೀವಿ. ಅಫ್ಕೋರ್ಸ್ ಸರ್, ನಾವು ಫೀಸ್ ಬಗ್ಗೆ ಮಾತನಾಡುವಂತೆಲ್ಲ ಬಿಡಿ. ಬೇಬಿ ಸಿಟ್ಟಿಂಗ್ ನಾವೇನು ಪ್ಲೇ ಸ್ಕೂಲ್ ಅಂತ ಕರಿತೀವಿ, ಆ ಪ್ಲೇ ಸ್ಕೂಲ್ 60,000 ರೂಪಾಯಿ ಇದೆ. ಯೂರೋ ಕಿಡ್ಸ್ ಅಲ್ಲಿ 60,000 ರೂಪಾಯಿ ನಾವು ಇಂಟರ್ವ್ಯೂ ಮಾಡಿದ್ದೆ ಬಳ್ಳಪೇಟೆಯಲ್ಲಿ. 60,000 ರೂಪಾಯಿ ಅವರಲ್ಲಿ ಫೀಸ್. ಯೂರೋ ಕಿಡ್ಸ್ಗೆ ಸೇರಿಸ್ಬೇಕಂದ್ರೆ 60,000 ಕಟ್ಟಬೇಕು. ಒಬ್ಬ ಸಾಮಾನ್ಯ ಕಟ್ಟಕ್ಕೆ ಸಾಧ್ಯ ಇಲ್ದಿರ್ತಕ್ಕಂಥದ್ದು ಸಾಮಾನ್ಯ ಮಾತ್ರ ಕಟ್ಟಿ ಆ ಶಾಲೆಗಳಿಗೆ ಕಳಿಸ್ಬೋದು. ಆ ವಿಷಯಕ್ಕೆ ಬರಬೇಕು ಅಂದ್ರೆ ನಾನು ಆಗಲೇ ಹೇಳಿದಾಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಕಲಿಕೆ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ. ಈಗ ನಮ್ಮದು ಗ್ರಾಮೀಣ ಪ್ರದೇಶ, ನಮ್ಮಲ್ಲಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್ 15 ಕಿಲೋಮೀಟರ್ ಡಿಸ್ಟೆನ್ಸ್ ದೂರ ಇದೆ. ಖಂಡಿತ ಸರ್, ಖಂಡಿತ. ದೂರಕ್ಕೆ ನಮ್ಮಲ್ಲಿ ವೆಹಿಕಲ್ಸ್ ಫೆಸಿಲಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಬಸ್ಗಳು ಸರಿ ಇಲ್ಲ, ಸತ್ಯ. ಹಾಗಾಗಿ ತುಂಬಾ ತೊಂದರೆ ಆಗುತ್ತೆ ಅನ್ಕೊಂಡು ನಮಗೊಂದು ಆಲೋಚನೆ ಬಂತು, ಸರ್ಕಾರಿ ಶಾಲೆಯಲ್ಲಿ ಯಾಕೆ ಅದನ್ನ ನಾವು ಇದು ಮಾಡಬಾರ್ದು ಅಂತ ನಮ್ಮ HM ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿ ಮಾನ್ಯ ಶಾಸಕರ ಗಮನಕ್ಕೆ ತಗೊಂಡು ಬಂದು, ನಮ್ಮ ಅಂಕನಹಳ್ಳಿ ಶಾಲೆಗೆ ಒಂದು ಇಂಗ್ಲಿಷ್ ಮೀಡಿಯಂ ಇದಕ್ಕೆ ನಮ್ಗೆ ಪರ್ಮಿಷನ್ ಬೇಕು ಸರ್ ಸರ್ಕಾರಿ ಶಾಲೆಯಲ್ಲಿ ಅಂತ ನಾವು ಒಂದು ಅಪ್ರೋಚ್ ಮಾಡಿದ್ವಿ ಅವ್ರನ್ನ. LKG UKG ತರಗತಿಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಈ ವರ್ಷ ನಮಗೆ LKG ಮತ್ತು UKGಗೆ ನಮಗೆ ಪರ್ಮಿಷನ್ ಸಿಕ್ಕಿದೆ ಗೌರ್ಮೆಂಟ್ ಲೆವೆಲಿಂದ. ಇಂಗ್ಲಿಷ್ ಮೀಡಿಯಂ ಪರ್ಮಿಷನ್ ಸಿಕ್ಕಿದೆ ಸರ್. ನಮ್ಮ ಸೋಮವಾರಪೇಟೆ ತಾಲೂಕಲ್ಲಿ 3 ಶಾಲೆಗಳಿಗೆ ಸಿಕ್ಕಿದೆ. ಅದು ನಮ್ಮ ಅಂಕನಹಳ್ಳಿ ಶಾಲೆನೂ ಒಂದು. ಖಂಡಿತ ಒಂದು ಒಳ್ಳೆ ವಿಚಾರ, ಒಳ್ಳೆ ವಿಷಯವನ್ನ ಮಾತಾಡ್ತಿದ್ದೀರಾ ಸರ್. ನಂತರ ಇನ್ನೊಂದಂದ್ರೆ, ನೀವು ಗೆದ್ದು ಬಂದ ನಂತರ ಪರ್ಟಿಕ್ಯುಲರ್ ನಾನು ಈಗ ಕೆಲಸ ಮಾಡ್ತೀನಿ ಸರ್ ಸಾರ್ವಜನಿಕವಾಗಿ. ನಾವು ಇಷ್ಟು ಓವರಾಲ್ ಆಗಿ ಎಲ್ಲವೂ ಓವರಾಲ್ ಎಲ್ಲವೂ ಮಾತಾಡಿದ್ವಿ, ಎಲ್ಲ ವಿಚಾರವನ್ನು ತಂದ್ವಿ. ಆದರೆ ನೀವು ಪರ್ಟಿಕ್ಯುಲರ್ ಆಗಿ ಇಂಥ ರಸ್ತೆ ಮಾಡಿದ್ದೇನೆ, ಇಂಥ ಕಡೆ ಇಂಥ ಕಟ್ಟಡ ಕಟ್ಟಿಸಿದ್ದೇವೆ, ಅಥವಾ ಇಂಥ ಕಡೆ ಇಂಥದ್ದು, ಅಥವಾ ಉದ್ಯೋಗ ಖಾತ್ರಿಯಿಂದ ಈ ಕೆಲಸವನ್ನು ಮಾಡಿದ್ದೇನೆ, ಒಂದು ಹೇಳ್ಬೋದು ಸರ್ ಇಂಥ ಕೆಲಸಗಳು ಯಾವ ಮಾಡಿದ್ದೀರಾ ಅಂತ? ಸರ್, ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಆಟದ ಮೈದಾನದ ವ್ಯವಸ್ಥೆ ಬೇಕು ಅಂತ ಕೇಳಿರುವಲ್ಲಿ ಆಟದ ಮೈದಾನವನ್ನು ಮಾಡಿಕೊಟ್ಟಿದ್ವಿ. ಶಾಲೆಗಳಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ 2-3 ಶಾಲೆಗಳಲ್ಲಿ, ಬಡವನಹಳ್ಳಿ ಮತ್ತು ಅಂಕನಹಳ್ಳಿ,
ಅಲ್ಲಿ ಶಾಲೆಗಳು ಉದ್ಯಾನವನ ನಿರ್ಮಾಣ ಮಾಡಿದ್ವಿ. ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅದು ಹಾ work. ಹಾ ಹಾ ಪ್ರೈಮರಿ ಸ್ಕೂಲಲ್ಲಿ ಅಂಕನಹಳ್ಳಿಲಿ ಆಟದ ಮೈದಾನ ಮಾಡಿಕೊಟ್ಟಿದ್ವಿ. ಮತ್ತೆ ಇನ್ನ ಸಾರ್ವಜನಿಕವಾಗಿ ಅಂತಂದ್ರೆ ಕೆರೆ ಹೂಳೆತ್ತ ಕಾಮಗಾರಿಗಳು ತುಂಬಾ ಕಾಮಗಾರಿಗಳನ್ನ ತಗೊಂಡಿದ್ವಿ. ಯಾಕೆಂದ್ರೆ ಈ ನೀರು ರೈತರಿಗೆ ನೀರಿನ ಮೂಲ ಇರೋದೇ ಕೆರೆ. Yes, sir. ಯಾಕೆಂದ್ರೆ ಹಿಂದೆ ಕೆರೆ ಕಟ್ಟೆಗಳು ಕಟ್ಟಿರೋ ಉದ್ದೇಶನೇ ಅದು. ಹೌದು ಹೌದು ನಾವು ಅದನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲೆಲ್ಲಿ ಕೆರೆ ಒತ್ತುವರಿಗಳಾಗಿದ್ದಾವೆ ಅವನ್ನೆಲ್ಲ ಒಂದು ಸ್ವಲ್ಪ ಬಿಡಿಸಿ ಕೆರೆ ಹೂಳೆತ್ಬಿಟ್ಟು ನೀರು ಸಂಗ್ರಹ ಆಗಿ ನೆಕ್ಸ್ಟ್ ಜಮೀನುಗಳಿಗೆ ಅದರಿಂದ ಬೇಸಿಗೆ ಕಾಲದಲ್ಲೂ ಸಹ ಬೆಳೆ ಬೆಳೆಯುವಂಥ ವ್ಯವಸ್ಥೆಗಳನ್ನ ಅಂಕನಹಳ್ಳಿ ಮತ್ತು ಆಲೂರು, ಹೊಸಗುತ್ತಿ ತುಂಬ ಒಂದು 4-5 ಊರುಗಳಲ್ಲಿ ಕೆರೆ ಕಾಮಗಾರಿಗಳನ್ನು ಕೈಗೆತ್ಕೊಂಡಿದ್ವಿ. ರಸ್ತೆಗಳು ಅಷ್ಟೇ, ಜಮೀನಿಗೆ ಹೋಗೋ ರಸ್ತೆಗಳಿರ್ಬೋದು ರೈತರಿಗೆ, ಮತ್ತು ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳು ಈ ಮಳೆಗಾಲದೆಲ್ಲ ತುಂಬ ಸಮಸ್ಯೆ ಆಗಿರುತ್ತೆ, ಕಿರಿದಾದ ರಸ್ತೆಗಳಿರ್ತವೆ. ಅವನ್ನೆಲ್ಲ ಒಂದು ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ರಸ್ತೆ ಸಮಸ್ಯೆನೂ ಬಗೆಹರಿದಿದ್ದಾವೆ ಇವಾಗ. ತುಂಬ ಕಾಮಗಾರಿಗಳು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಆಗಿರ್ಬೋದು, ನಮ್ದು 15 ಹಣಕಾಸಿನ ಯೋಜನೆ ಅಡಿ ಆಗಿರ್ಬೋದು, ರಸ್ತೆ ಕಾಮಗಾರಿಗಳು ಮತ್ತು ಚರಂಡಿ ವ್ಯವಸ್ಥೆಗಳು ಪ್ರತಿಯೊಂದು ಕಾಮಗಾರಿಗಳನ್ನು ಕೈಗೆತ್ಕೊಂಡು ಮಾಡ್ತಾ ಇದ್ವಿ. ಸರ್, ನಂತರ ಇದಕ್ಷಣ ನಾನು ವೈಯಕ್ತಿಕವಾಗಿ ನಿಮಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ನಾನು ಇದರಲ್ಲಿಲ್ಲ ಶೆಡ್ಯೂಲಿಂದ ಹೊರಗಡೆ ಬಂದು ಕೇಳ್ತಾ ಇದ್ದೇನೆ. ಏನಂತಂದರೆ, ನನಗೆ ತಿಳಿದಾಗ ಏನೋ ಬಸ್ಸಿನ ವಿಚಾರವನ್ನು ಮಾತನಾಡೋದಾದರೆ ಶನಿವಾರ ಸಂತೆಯಿಂದ ಕುಶಾಲನಗರ ಅತ್ಯಂತ ಕ್ಲಿಷ್ಟಕರ. ಕ್ಲಿಷ್ಟಕರ ಅಂದರೆ ಹೇಗೆ ಅಂದರೆ, ನನಗೆ ತಿಳಿದಾಗೆ ಅಪ್ಪಿ ಏನಾದರೂ ಅಲ್ಲಿ 8 ಗಂಟೆ ಮೇಲೆ ಮಿಸ್ ಆದವನು ಅಂದರೆ ಅವ್ನು ಮತ್ತೆ ವಾಪಸ್ ಬರುವಾಗಿಲ್ಲ. ಇಲ್ಲ ಅರ್ಕಲ್ಗೂಡಿಗೆ ಹೋಗಬೇಕು, ಹಾಗೆ ಒಳ್ಳೇಶ್ವರ ಹೋಗಿ ಅಥವಾ ಅರ್ಕಲ್ಗೂಡಿಗೆ ಹೋಗಿ ಆ ಕಡೆಯಿಂದ ಈ ಕಡೆ ಬರಬೇಕಾಗ್ತದೆ. ಅದ್ರ ನಡುವೆ ನಮ್ಮ ಸಿದ್ದಾಪುರ ಇರ್ಬೋದು, ಇದ್ರ ಮಧ್ಯದಲ್ಲಿ ಇನ್ನೂ ಕಷ್ಟ. ಸಿದ್ದಾಪುರ ಈ ಒಂದು ಇದಕ್ಕೆ ಆ ಕಡೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ಅರ್ಕಲ್ಗೂಡಿಗೆ ಹೋಗೋ ಬಸ್ ಸಿಗುತ್ತೆ. ಈ ಕಡೆ ಬಂದರೆ ಹೆಂಗೋ ಒದ್ದಾಡ್ಕೊಂಡು ಅವನು ಶನಿವಾರ ಸಂತೆ ಬಂದು ತಲುಪ್ಬೋದು. ಈ ಮಧ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ನಿಜವಾಗ್ಲೂ ಬಸ್ಸಿನ ವ್ಯವಸ್ಥೆ ತುಂಬ ಕಷ್ಟ ಇದೆ. ಜೊತೆಗೆ ಇನ್ನೊಂದೇನೆಂದರೆ, ಬೇರೆ ಪ್ರದೇಶಗಳಾದರೆ ಈ ಪ್ರಶ್ನೆ ನಾನು ಕೇಳ್ತಿರ್ಲಿಲ್ಲ ನಿಮ್ಮ ಹತ್ರ. ಬಿಡಪ್ಪ ಎಷ್ಟೊತ್ತಿಗೆ ಆದರೂ ಬರ್ತಾನೆ, ಅಥವಾ ಎಲ್ಲೋದು ಸ್ಟೇ ಮಾಡಿ ಏನೋ ಮಾಡ್ತಾನೆ, ಅಥವಾ ಬಂದು ಎಡ್ಕ ಬರ್ತಾನೆ ಶನಿವಾರ ಸಂತೆಯಿಂದ ಅಂತ ಏನೋ ಒಂದು ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗ್ತದೆ ಅಂತಂದರೆ, ಈ ಇದರಲ್ಲಿ ನಡೆಯೋದೇ ಕಷ್ಟ. ಕಾಡಾನೆ ಯಾವಾಗ ಎಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನನಗೆ ಇಲ್ಲೇ ಒಬ್ಬರು ಎಕ್ಸ್ಪರ್ಟ್ ಕೂಡ ಆಗಿದ್ರು, ಸುಮಾರು ವರ್ಷಗಳ ಹಿಂದೆ ಕಾಡಾನೆ ದಾಳಿಗೆ ಒಳಗಾಗಿದ್ರು. ಅಂಥ ಸಂದರ್ಭದಲ್ಲಿ ಬೈಕಲ್ಲಿ ಬರೋದು ಕಷ್ಟ, ಜೊತೆಗೆ ಒಬ್ಬ ವ್ಯಕ್ತಿ ನಡ್ಕೊಬರೋದು ಕಷ್ಟ. ಇಂಥ ಸಂದರ್ಭದಲ್ಲಿ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಮೆಂಬರ್ಗಳಾಗಿ ಈ ವಿಚಾರವನ್ನು ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಅದ್ರ ಬಗ್ಗೆ ಏನಾದ್ರು ಯೋಜನೆ ಬಗ್ಗೆ ಮಾತನಾಡಿದ್ದೀರಾ ಶಾಸಕರ ಹತ್ರ, ಬೇರೆ ಹತ್ರ? ನಾವು ನಮಗೆ ಬಸ್ಸಿನ ಮೂಲ ಸೌಕರ್ಯಗಳಲ್ಲಿ ಸಾರಿಗೆ ವ್ಯವಸ್ಥೆನೂ ಒಂದು. ಖಂಡಿತ ಸರ್, ಹೌದು. ಸಾರಿಗೆ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ಕನೆಕ್ಟಿವಿಟಿ ಇದ್ರೇ ಆ ಗ್ರಾಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಜನಸಾಮಾನ್ಯರು ಓಡಾಡ್ಲಿಕ್ಕೆ ಸಂವಹನ ಅದು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕು ಅಂತ ಅಂದ್ರೆ, ಅದಕ್ಕೋಸ್ಕರ ನಾವು ಶಾಸಕರ ಗಮನಕ್ಕೂ ಸಹ ತಗೊಂಡು ಬಂದಿದ್ವಿ. ಏನಂದ್ರೆ ನಮ್ಮಲ್ಲಿ ಈ ರೀತಿ ಬಸ್ಸಿನ ವ್ಯವಸ್ಥೆಗಳು ತುಂಬಾ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಓಡಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ. ಆದಷ್ಟು ಬೇಗ ನಮಗೆ ಇಲ್ಲಿ ಬಸ್ಸಿನ ಮೂಲಸೌಕರ್ಯ ಒಂದು ಒದಗಿಸಿಕೊಡ್ಬೇಕು ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಅದೊಂದು ಇದನ್ನ ಮಾಡ್ಕೊಡ್ತೀವಿ ಅಂತ ನಾವು ಕಾಯ್ದು ನೋಡ್ತಾ ಇದ್ವಿ. ಖಂಡಿತ ಸರ್, ಯಾಕೆಂದ್ರೆ ಶಾಲಾ ಮಕ್ಕಳಿಗೆ ಅದರಲ್ಲೂ ಕಾಲೇಜ್ಗೆ ಹೋಗ್ಬೇಕು, ಆ ಟೈಮ್ ಬಿಟ್ಟರೆ ಎಷ್ಟೋ ಸರಿ ನಾನು ನೋಡ್ತೇನೆ, ಗಾಡೀಲಿ ಹೋಗ್ತಾ ಇರ್ತೀವಿ, ಮಕ್ಕಳು ಉದ್ದಕ್ಕೆ ನಿಂತಿರ್ತವೆ. ಯಾಕಪ್ಪ ಅಂದರೆ, ಇಲ್ಲ ಸರ್ ಬಸ್ ಇಲ್ಲ, ಬಸ್ ಹೋಯ್ತು, ವಾಪಸ್ ಹೋಗಿರ್ತಾರೆ. ಎಷ್ಟೋ ಜನ ವಾಪಸ್ ಹೋಗಿರ್ತಾರೆ, ಇಲ್ಲ ಖಾಸಗಿ ಬಸ್ಸಲ್ಲಿ ದುಡ್ಡು ಕೊಟ್ಟು ಹೋಗ್ತಕ್ಕಂಥ ವ್ಯವಸ್ಥೆ. ಇವೆಲ್ಲವೂ ನಿಜವಾಗ್ಲೂ ಒಂದು ರೀತಿ ಬೇಸರ ಅನ್ಸುತ್ತೆ. ಈ ಮಲೆನಾಡು ಭಾಗದಲ್ಲಿ ಅದೇ ನಾವು ಹಾಸನಕ್ಕೆ ಹೋದ್ರೆ, ಎಕ್ಸ್ಪೆಷಲಿ ಇಲ್ಲಿ ದೂರ ಇಲ್ಲ ಹಾಸನ, ಅದು ಒಳ್ಳೇಶ್ವರಕ್ಕೆ ಹೋದ್ರೆ ನಿಮಗೆ ಯಾವುದೇ ರೂಟ್ ಹೋದ್ರೂ ಬಸ್ಸಿನ ಸಮಸ್ಯೆ ಇಲ್ಲ, ಯಾವುದೇ ರೂಟಿಗೆ ಹೋದ್ರೂ ಬಸ್ಸಿನ ಸಮಸ್ಯೆ ಇಲ್ಲ. ಇಲ್ಲಿ ಮಾತ್ರ ಮಲೆನಾಡು ಭಾಗದಲ್ಲಿ ಮಾತ್ರ ಈ ಸಮಸ್ಯೆ. ಸರ್, ನಂತರ ನಾನು ನಿಮ್ಮ ವೈಯಕ್ತಿಕ ವಿಚಾರವನ್ನು ಮಾತನಾಡೋದಾದ್ರೆ, ನೀವು ಹುಟ್ಟಿದ್ದು, ಬೆಳೆದಿದ್ದು, ಕಲಿತ ಶಾಲೆ, ನಿಮ್ಮ ತಂದೆ ತಾಯಿ ಹೇಳ್ಬೋದಾ? ಒಂದು ವೈಯಕ್ತಿಕ ವಿಷಯ ಅಂದರೆ, ನಾನು ಹುಟ್ಟಿದ್ದು ಮೆಣಸ ಗ್ರಾಮ ಅಂತ, ಅಂಕನಹಳ್ಳಿ ಅಂಚೆ, ಶನಿವಾರ ಸಂತೆ ಹೋಗ್ಲಿ. 1985ರಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆ ಒಬ್ರು ಟೀಚರ್ ಆಗಿದ್ದವರು, ರಿಟೈರ್ಡ್ ಆಗಿದ್ದಾರೆ. ನಾನು ಓದಿದ್ದೆಲ್ಲ ಇಲ್ಲೇ ನಮ್ಮ ಅಂಕನಹಳ್ಳಿ ಶನಿವಾರ ಸಂತೆ, ಇಲ್ಲಿ ನಾನು ಡಿಗ್ರಿ ವಿದ್ಯಾಭ್ಯಾಸ ಮಾಡಿದ್ದು. B.Ed ಚಿತ್ರದುರ್ಗದಲ್ಲಿ ನಾನು B.Ed ವಿದ್ಯಾಭ್ಯಾಸ ಮಾಡಿದೆ. B.Ed ಮತ್ತು MA ಎಕನಾಮಿಕ್ಸಲ್ಲಿ MA ಇದು ಮಾಡಿ, ಇವಾಗ ಸದ್ಯ ಪಂಚಾಯತಿ ಕೆಲಸ ಮಾಡೋದು, ಸಾರ್ವಜನಿಕ ಜೀವನ, ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ದೀರಾ? ರಾಜಕಾರಣ ಅಂತ ಹೇಳೋದು, ನಾನು ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ, ಅವ್ರು ಕೊಟ್ಟಿರೋಂಥ ಒಂದು ಅವಕಾಶ ನಮಗೆ. ಅದು ನಾವು ಅದನ್ನ ಅಧಿಕಾರ ಅನ್ಕೊಳ್ಬಾರ್ದು ಯಾವತ್ತು. ಅಫ್ಕೋರ್ಸ್ ಅದಕ್ಕೆ ನಮಗೆ ಸೇವೆ ಮಾಡಲಿಕ್ಕೆ ನಮಗೊಂದು ಸೌಭಾಗ್ಯ ಸಿಕ್ಕಿದೆ ಅಂತ ನಾವು ಹೇಳ್ಬೇಕಷ್ಟೇ. ಅದು ಅಧಿಕಾರ ಅಂತ ಅಂದ್ರೆ ಅದು ತಪ್ಪಾಗ್ಬಿಡುತ್ತೆ ಅದು. ಅಫ್ಕೋರ್ಸ್ ಸರ್, ಖಂಡಿತ. ಹಾಗಾಗಿ
ರಾಜಕೀಯ ಇದರಲ್ಲಿ ನಮಗೆ ನಾವು ಇರೋಷ್ಟು ನಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ನಮ್ಮಿಂದ ಜನಸಾಮಾನ್ಯರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಅವರಿಗೆ ಸಹಕಾರ ಮಾಡಿಕೊಡ್ತೀವಿ. ಅವ್ರದ್ದು ಏನೇ ಕುಂದುಕೊರತೆಗಳಿದ್ರು ನಮ್ಮ ಮಟ್ಟಿಗೆ ಬಂದಾಗ ಅದನ್ನು ಡಿಸ್ಕಸ್ ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿ ನಾವು ಏನೇ ಯೋಜನೆಗಳಿದ್ರು ಅವ್ರಿಗೆ ತಲುಪಿಸೋಕ್ಕೆ ಇದು ಸಹಕಾರ ಕೊಡ್ತೀವಿ ಸರ್. ನಂತರ ಇನ್ನೊಂದೇನೆಂದರೆ, ಯಾರೇ ರಾಜಕಾರಣಕ್ಕೆ ಬರಲಿ, ಸೊ ಅದು ನಾನೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಬರಬೇಕಾದ್ರೆ ಕನ್ಸಿಟ್ಕೊಂಡೇ ಬರ್ತಾರೆ. ಸೊ ಆಯ್ತಪ್ಪ, ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿಬಿಟ್ರೆ ಸಾಕಷ್ಟೇ ಅಂತ ಯಾರೂ ರಾಜಕಾರಣವನ್ನು ಮಾಡಲ್ಲ, ಯಾರು ಪಂಚಾಯತ್ ಮೆಂಬರ್ ಆಗಲ್ಲ. ಆಗ್ತಾರೆ, ಇಲ್ಲ ಅಂತಲ್ಲ, ಅವರು ಒತ್ತಾಯಪೂರ್ವಕವಾಗಿ ಯಾರ ಕರ್ಕೊಂಬಂದಲ್ಲಿ ಕೂರಿಸಿರ್ತಾರೆ, ಅವ್ರಿಗೆ ಇಷ್ಟ ಇರಲ್ಲ. ಬಟ್ ವಾಲಂಟ್ರಿಯಾಗಿ ಬಂದಾಗ ಅವನ ಮುಂದೆ ಒಂದು ಯೋಜನೆಯನ್ನು ಇಟ್ಕೊಂಡಿರ್ತಾರೆ. ನಾನು ಈ ರೀತಿ ಬೆಳೆದೋಗ್ಬೇಕು ರಾಜಕಾರಣದಲ್ಲಿ, ಜಿಲ್ಲಾ ಪಂಚಾಯತ್ ಹೋಗಬೇಕು, ಶಾಸಕರಾಗಬೇಕು, ಎಲ್ಲ ಪ್ರತಿಯೊಬ್ಬರಿಗೂ ಇರ್ತದೆ. ನಾನು ಪ್ರಧಾನಮಂತ್ರಿ ಆಗಬೇಕು ಅನ್ನೋರು ಕೂಡ ಕನಸು ಕಾಣ್ತಾರೆ, ಪ್ರತಿಯೊಬ್ಬ ಕೂಡ. ಬಟ್ ಆಗೋದು ಬಿಡೋದು ಅದು ಫ್ಯೂಚರ್ಲಿ ಹೇಳಲಿಕ್ಕಾಗಲ್ಲ. ಸೊ ನಿಮ್ಮ ಮುಂದಿನ ಕನಸುಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್? ಕನಸುಗಳು ಅಂತಂದರೆ ಏನಂದ್ರೆ, ರಾಜಕಾರಣದಲ್ಲೇ ಸಾರ್ವಜನಿಕ ಸೇವೆ ಮಾಡಬೇಕು ಅಂದ್ರೆ ರಾಜಕಾರಣದಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಎಸ್, ಆಫ್ ಕೋರ್ಸ್, ಖಂಡಿತ. ಈಗ ಬೇರೆ 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 ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ಸೇವೆ ಮಾಡ್ಬೋದು. ಆದರೂ ಏನಂದ್ರೆ, ಇದೊಂದು ಪ್ಲಾಟ್ಫಾರ್ಮು, ರಾಜಕೀಯ ಅನ್ನೋದೊಂದು ಈಗ ಸರ್ಕಾರದ ಯೋಜನೆಗಳನ್ನೇ ಆಗಲಿ ಪ್ರತಿಯೊಂದು ಜನಸಾಮಾನ್ಯರಿಗೆ ಡೈರೆಕ್ಟ್ ತಲುಪಿಸ್ಲಿಕ್ಕೆ ಈ ಪೊಲಿಟಿಕಲ್ ಫೀಲ್ಡಲ್ಲಿ ತುಂಬ ಅವಕಾಶಗಳಿದೆ. ಖಂಡಿತ ಸರ್, ಖಂಡಿತ. ಬೇರೆ ಇದಕ್ಕೆ ಹೋದರೆ ನಾವು ಪರ್ಸ್ನಲಿ ನಾವೇನಾದರೂ ಮಾಡ್ಬೋದು, ಬಿಟ್ಟರೆ ಸರ್ಕಾರದ ಯೋಜನೆಗಳು ನಾವೇನು ಕೊಡ್ಲಿಕ್ಕಾಗಲ್ಲ. ಅದಕ್ಕೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ಸರ್ಕಾರದ ಏನೇ ಯೋಜನೆಗಳು ಬಂದರೂ ಜನಸಾಮಾನ್ಯರಿಗೆ ತಲುಪಿಸಬೇಕು. ಮತ್ತು ಮುಂದೆ ನಮ್ಮ ಕನಸು ಅಂತ ಅಂದರೆ, ನಮ್ಮ ಅವಧಿಯಲ್ಲಿ ನಮ್ಮ ಸುತ್ತಮುತ್ತ ಸ್ಥಳೀಯವಾಗಿರೋ ನಾವು ಏನು ನಡೆಸ್ತಿದ್ವಿ, ಜನಸಾಮಾನ್ಯಗಳು ಸಮೃದ್ಧವಾಗಿ ಸಂತೋಷವಾಗಿರ್ಬೇಕು. ಯಾವುದೇ ಸಮಸ್ಯೆಗಳಿಲ್ಲ ನಮ್ಮಲ್ಲಿ. ಇದೇ ಸಮಸ್ಯೆನ ಎಷ್ಟೋ ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಎಲೆಕ್ಟೆಡ್ ಮಾಡಿರೋ ಮೆಂಬರೇ ಆಗಲಿ, ಅಧ್ಯಕ್ಷ ಆಗಲಿ, ಉಪಾಧ್ಯಕ್ಷರೇ ಆಗಲಿ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅವರಿಗೆ ನಮ್ಮದು ಮೂಲ ಉದ್ದೇಶನೇ ಅದು. ನಾವು ಬಂದಿರೋದೇ ಆ ಉದ್ದೇಶಕ್ಕೋಸ್ಕರ ಆಗಿರೋದ್ರಿಂದ ನಾವು ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅವ್ರು ನಮ್ಮ ಎಲೆಕ್ಟೆಡ್ ಮಾಡಿ ಕಳಿಸಿರೋದ್ರಿಂದ ಜನಸಾಮಾನ್ಯರು ನ್ಯಾಯ ಒದಗಿಸ್ಕೊಟ್ರೆ ನನ್ನ ಕನಸು ಅಷ್ಟೇ. ನಾನು ರಾಜಕೀಯ ಜೀವನಕ್ಕೆ ಬಂದಿದ್ನಿ, ನಾನು ಅಧಿಕಾರ ಅವಧಿಯಲ್ಲಿ ನಾನು ಏನು ಗುರಿ ಇಟ್ಕೊಂಡು ಬಂದಿದ್ನಿ ಆ ಗುರಿ ಈಡೇರಬೇಕು ಅಂತಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಎಲ್ಲ ಯೋಜನೆಗಳು ತಲುಪಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಜನಸಾಮಾನ್ಯರದು. ಅದು ನಮ್ಮದು ಮೇನ್ ಕಾನ್ಸೆಪ್ಟು. ಅದರಿಂದ ಸಣ್ಣ ಪುಟ್ಟ ನಮ್ಮಿಂದ ತಪ್ಪುಗಳು ಆಗಿರ್ಬೋದು, ತಿಳಿದಲ್ಲ ಸಣ್ಣ ಪುಟ್ಟ ಆಗ್ತವೆ. ಯಾಕೆಂದರೆ ಯಾರು ಬುದ್ಧಿವಂತರಾಗಿರೋದಿಲ್ಲ. ಒಂದೊಂದು ಟೈಮು ಮನುಷ್ಯ ಅಂದಮೇಲೆ ಎಡಗೋದು ಸಹಜ. ಅದೇನೇ ಇದ್ರೂ ಸಹ ಹಿರಿಯವರು ಇಂಥ ತಪ್ಪುಗಳಾದಾಗ ತಿದ್ಕೊಂಡು ನಮ್ಮಿಂದ ಏನು ಸಾಧ್ಯವಾಗುತ್ತೆ ಅಷ್ಟು ಸಹಾಯ ಮಾಡ್ಲಿಕ್ಕೆ ನಾವು ಮಾಡ್ತೀವಿ. ಎಸ್, ಆಫ್ ಕೋರ್ಸ್.